ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದ ಎಲ್ಲರಿಗೂ ಮತ್ತೊಂದು ಆವೃತ್ತಿ ಕರ್ತನಾಮದಲ್ಲಿ ವಂದನೆಗಳು. ನಾವು ಈ ಹಗಲಿನ ಸಮಯದಲ್ಲಿ ನಾನು ಹೇಳಿದ್ನಲ್ಲ, ಲೋಕವೆಲ್ಲ ಸಂತೋಷ ಪಡ್ತಿರುವಂಥ, ಬೇರೆ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಸಂತೋಷ ಪಡ್ತಿರುವಂಥ ಈ ಹಗಲಿನ ಸಮಯದಲ್ಲಿ ನಮಗೆ ಆ ರೀತಿಯಲ್ಲಿ ಅಲ್ಲ, ಆದರೆ ನಮಗೆ ಲಭಿಸಿದ ರಕ್ಷಣೆಯ ವಿಷಯದಲ್ಲಿ ಸಂತೋಷ ಪಡುವಂತೆ ನಾವು ದೇವರ ಸನ್ನಿಧಿಯಲ್ಲಿ ಸಂತೋಷಿಸೋಣ. ನಾನಾಗಲೇ ಹೇಳಿದ ಪ್ರಕಾರ ಏನು ಈಸ್ಟರ್ ಅಂದ್ರೆ ಏನು, ಆಮೇಲೆ ಸಬತ್ ಅಂದ್ರೆ ಏನು, ಆಮೇಲೆ ಈ ಬೂದಿ ಬುಧವಾರ ಅಂದ್ರೆ ಏನು, ಆಮೇಲೆ ಗುರುವಾರ ಏನು ಪೂಜೆ, ಅದು ಇದೆಲ್ಲ ನಾವು ದೇವರ ವಾಕ್ಯದ ಆಧಾರದಿಂದ ನೋಡುವಾಗ ಇದು ಯಾವುದರಲ್ಲಿಯೂ ಸಹ ನಮಗೆ ಸಂತೋಷ ಪಡಲಿಕ್ಕೆ ಅಥವಾ ನಾವು ಅದನ್ನು ಯಾವುದು ಆಚರಿಸಬೇಕಾದವರು ಅಲ್ಲವೇ ಅಲ್ಲ. ಹಬ್ಬ, ಅಮಾವಾಸ್ಯೆ, ಹುಣ್ಣಿಮೆ ವಿಷಯಗಳಲ್ಲಿ ನಮ್ಮನ್ನು ಯಾರು ದೋಷಿಗಳೆಂದು ಎಣಿಸಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ರಿಂದ ನಾವು ಅದನ್ನೆಲ್ಲ ಮಾಡಕ್ಕೆ ನಮಗೆ ಅಪ್ಪಣೆನೇ ಇಲ್ಲ, ಅವಕಾಶನೇ ಇಲ್ಲ. ಯಾಕೆ ಅಂತ ನೋಡೋಣ. 1 ಕೊರಿಂಥಿ 5ನೇ ಅಧ್ಯಾಯ 6ನೇ ವಾಕ್ಯದಿಂದ ಕೆಳಗಿನ ವಾಕ್ಯಗಳು. ನೀವು ಹಿಗ್ಗುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದು. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನ ಆಚರಿಸೋಣ. ಅಂದ್ರೆ ಹಬ್ಬ ಆಚರಿಸೋಣ ಅಂತ ಇದೆಯಲ್ಲ ಭಾಷೆ ಅಂತಲ್ಲ, ಅದರ ಅರ್ಥ ಮೇಲಿನ ವಾಕ್ಯದಲ್ಲಿ ಏನಿದೆ, ಯಾಕೆ ಇಟ್ಟುಕೊಳ್ಳದೆ ಸರಳತೆ, ಸಭ್ಯತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು. ಅವಾಗ ಸರಳತೆ, ಸತ್ಯತೆ ನಮ್ಮಲ್ಲಿ ಬರಬೇಕಾದದ್ದೇನೋ ಸರಳತೆ ಮತ್ತು ಸತ್ಯತೆ ಎಂಬ ಹಬ್ಬ ಆಚರಿಸಬೇಕು. ಅದನ್ನು ಇಟ್ಟುಕೊಂಡು ಹಬ್ಬ ಆಚರಿಸಬೇಕು. ನಮಗೆ ಇಲ್ಲಿ ನೋಡ್ತೇವೆ, ವ್ಯಕ್ತವಾಗಿ ನೋಡ್ತೇವೆ, ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನ ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ನಮ್ಮ ಪಸ್ಕದ ಕುರಿಯು ಕೊಯ್ದದೆ. ಅದು ಯಾವುದಂದ್ರೆ ಕ್ರಿಸ್ತನೇ. ಅವಾಗ ಕ್ರಿಸ್ತನೇ ನಮ್ಮ ಪಸ್ಕದ ಕುರಿಯಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನೇ, ಯೇಸು ಕ್ರಿಸ್ತನೇ ಪಸ್ಕದ ಕುರಿಯಾಗಿದ್ದಾನೆ. ಆ ಕುರಿ ಕೊಯ್ಯಲ್ಪಟ್ಟಿದೆ. ಇವತ್ತಿಗೆ 2000 ವರ್ಷಗಳ ಮುಂಚೆನೆ ಆ ಕುರಿ ಕೊಯ್ಯಲ್ಪಟ್ಟಿದೆ. ಇನ್ನೊಂದು ಕುರಿ ಕೊಯ್ಯಲ್ಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ, ಕೊಯ್ಯಲ್ಪಡುವುದೂ ಇಲ್ಲ, ಪಡಲೂಬಾರದು. ಆದರೆ ಇವತ್ತು ನಾವು ನೋಡುತ್ತಿರುವಂತಹ ಸಭೆಗಳಲ್ಲಿ, ಆಚಾರಗಳಲ್ಲಿ, ಹಬ್ಬಗಳಲ್ಲಿ ಎಲ್ಲ ಮತ್ತೆ ಬಲಿ ನಡೀತಾನೆ ಇದೆ. ಬಲಿ 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 ಅಂತಾನೆ ಹೇಳ್ತಾ ಇರೋದು. ಪರಮ ಬಲಿ, ದಿವ್ಯ ಬಲಿ, ಪೂಜೆ ಬಲಿ, ಬಲಿ 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 ಇಲ್ಲ. ಬಲಿ ಒಂದೇ ಸಾರಿ ಮುಗಿದೋಯ್ತು. ಈ ಬಲಿ ಯಾರು ಮಾಡಬೇಕಾಗಿತ್ತು? ಪ್ರೈಸ್ ದಿ ಲಾರ್ಡ್. ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇವತ್ತಿನ ಜನ ಮಾಡೋರಿಗೂ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಇದ್ದಾರೆ. ಆದ್ರೆ ಯಾರಿಗೆ ಮಾಡಂತ ಹೇಳಿದನು ದೇವರು? ಯಾರಿಗೆ ಇದನ್ನ ಮಾಡಂತ ಹೇಳಿದನು? ಯಾಕೆ ಮಾಡಂತ ಹೇಳಿದನು? ಈ ವಾಕ್ಯ ಬಿಡಬಾರ್ದು. ನಾವು ಲಾಸ್ಟಿಗೆ ಮತ್ತು ಇದೇ ವಾಕ್ಯಕ್ಕೆ ಬರ್ತೇವೆ. ನಮ್ಮ ಪಸ್ಕದ ಕುರಿ ಕೊಯ್ದದೆ, ಅದು ಕರ್ತನಾದ ಯೇಸು ಕ್ರಿಸ್ತನೇ. ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲ್ ಜನರು 430 ವರ್ಷಗಳು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದರು. ಐಗುಪ್ತ ದೇಶದಲ್ಲಿ ಮೋಶೆಯ ಕಾಲದಲ್ಲಿ ದಾಸತ್ವದಿಂದ ಬಿಡುಗಡೆ ಹೊಂದೋದಕ್ಕಿಂತ ಮುಂಚೆ ನಡೆದಂಥ ಒಂದು ಘಟನೆಯಾಗಿದೆ ಇವತ್ತು ನಮ್ಮ ವಿಷಯ. ನಮಗೆ ಗೊತ್ತಿದೆ, ಅಬ್ರಹಾಮನಿಗೆ ದೇವರು ಕರೆದು ಕನಾನ್ ದೇಶವನ್ನು ವಾಗ್ದಾನವಾಗಿ ಕೊಟ್ಟನು. ಎಲ್ಲರೂ ಬಹಳ ಗಮನಿಸಿ ಕೇಳಬೇಕು. ಎಲ್ಲರಿಗೂ ಇದರ ಚರಿತ್ರೆ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾಡ್ತಾ ಇದ್ದಾರೆ. ಅಬ್ರಹಾಮನನ್ನ ದೇವರು ಕರೆದು ಪ್ರತ್ಯೇಕಿಸಿ ಕನಾನ್ ದೇಶವನ್ನು ಅವನಿಗೆ ವಾಗ್ದಾನ ಮಾಡಿ, ಅಲ್ಲಿ ಅವನು ಡೇರೆಗಳಲ್ಲಿ ವಾಸ ಮಾಡುತ್ತಿರುವಾಗ ಅಬ್ರಹಾಮ ಆಯ್ತು, ಇಸಾಕ ಆಯ್ತು, ಯಾಕೋಬನು
ಯಾಕೋಬನ ಸಂತತಿಯವರು ಆ ದೇಶದಲ್ಲಿ ವಾಸವಾಗಿದ್ದಾಗ ಯಾಕೋಬನ ಮಕ್ಕಳಲ್ಲಿ ಒಬ್ಬನಾದಂಥ ಯೋಸೇಫನನ್ನ ಅಣ್ಣ ತಮ್ಮೆಂದಿರು ಮಾರಿದ್ದರಿಂದ ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗ್ಬೇಕಾಗಿ ಬಂತು. ಚರಿತ್ರೆ ಎಲ್ಲ ನಮಗೆ ಗೊತ್ತಿದೆ. ಐಗುಪ್ತ ದೇಶದಲ್ಲಿ ಯೋಸೇಫನ ಇದ್ದಂತಹ ಸಮಯದಲ್ಲಿ ಯಾಕೋಬನ ಮಕ್ಕಳು ಐಗುಪ್ತ ದೇಶಕ್ಕೆ ಹೋಗಬೇಕಾಗಿ ಬಂತು. ಆಹಾರದ ನಿಮಿತ್ತ ಹೋಗಬೇಕಾಗಿ ಬಂತು. ಅಲ್ಲಿ ಯೋಸೇಫನು ಸರ್ವಾಧಿಕಾರಿ ಆದದ್ದರಿಂದ, ಫರೋಹನ ಬಿಟ್ಟರೆ ಅವನೇ ಅಧಿಕಾರಿ ಆಗಿದ್ದರಿಂದ ಸ್ತೋತ್ರ, ಈ ಇಸ್ರಾಯೇಲರನ್ನ ಅಂದ್ರೆ ಯಾಕೋಬನ ಮಕ್ಕಳನ್ನ ಐಗುಪ್ತ ದೇಶದಲ್ಲಿ ವಾಸ ಮಾಡುವುದಕ್ಕೆ ಪ್ರತ್ಯೇಕವಾದ ಸ್ಥಳವನ್ನೇ ಕೊಟ್ಟರು. ಸುಮಾರು 70 ಜನರು ಅಲ್ಲಿಗೆ ಪ್ರವಾಸಿಗಳಾಗಿ ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿದ್ದುಕೊಂಡು ಇವರು ಬಹಳವಾಗಿ ಹೆಚ್ಚಿದರು. 430 ವರ್ಷಗಳಿಗೆ ಲಕ್ಷಗಳಾಗಿ ಮಾರ್ಪಟ್ರು ಇವರು. ಆ ಜನರು ಮೋಶೆಯ ಕಾಲದಲ್ಲಿ ಪ್ರೈಸ್ ದಿ ಲಾರ್ಡ್ ಅವರು ಬಹಳವಾಗಿ ಫರೋಹನಿಂದ ಹಿಂಸೆಯನ್ನು ಅನುಭವಿಸಬೇಕಾಗಿ ಬಂತು. ಗುಲಾಮಗಿರಿಯಲ್ಲಿ ಕೆಲಸ ಮಾಡಬೇಕಾಗಿ ಇಟ್ಟಿಗೆಗಳನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಆ ದುರಾವಸ್ಥೆಯಿಂದ ತಪ್ಪಿಸುವುದಕ್ಕೋಸ್ಕರ ಆ ಜನವನ್ನ ಅಲ್ಲಿಂದ ತಪ್ಪಿಸಿ ವಾಗ್ದಾನ ಮಾಡಿದ ಕನಾನ್ ದೇಶಕ್ಕೆ ಬರಮಾಡುವುದಕ್ಕಾಗಿ ಹೊರಡಿಸುವುದಕ್ಕಾಗಿ ದೇವರು ಮೋಶೆ ಆರೋನರನ್ನ ಫರೋಹನ ಬಳಿಗೆ ಕಳಿಸ್ತಾನೆ, ಇಸ್ರಾಯೇಲರ ಬಳಿಗೆ ಕಳಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲರು ಮೊದಲು ಅವ್ರನ್ನ ಅಂಗೀಕರಿಸಲಿಲ್ಲ. ಆಮೇಲೆ ಫರೋಹನು ಅವ್ರನ್ನ ದೂಷಿಸಿದ್ರು. ಕೊನೆಯದಾಗಿ ನಮಗೆಲ್ಲ ಗೊತ್ತಿದೆ, ಸಂಡಸ್ಗಳಿಂದ ನಾವು ಕಲ್ಕೊಂಡು ಬಂದ್ರಿಂದ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಪ್ರೈಸ್ ದಿ ಲಾರ್ಡ್. ಸಹೋದರ, 10 ಬಾಧೆಗಳನ್ನ ದೇವರು ಐಗುಪ್ತ ದೇಶದ ಮೇಲೆ ಭಯಂಕರವಾದ 10 ಬಾಧೆಗಳನ್ನ ಕಳಿಸಿದನು. ಒಂದೊಂದೇ ಬಾಧೆ ಬಂದಾಗ ಫರೋಹನಿಗೂ ಅವನ ಸೈನಿಕ ಐಗುಪ್ತರಿಗೆ ತಡೆಗಳು, ಇದೆಲ್ಲ ದೇಶ, ನೈಲ್ ನದಿ ಎಲ್ಲ ಇವತ್ತು ಅದೇ ತರ ಅಲ್ಲೇ ಇದೆ, ಎಲ್ಲೂ ತಗೊಂಡು ಎಲ್ಲ ಅದೇ ತರ ಇದೆ. ವರ್ಷಗಳು ಸಾವಿರಾರು ಗತಿಸಿ ಹೋದ್ರು ಇವತ್ತು ಚರಿತ್ರೆ ನಡೆದ ಸ್ಥಳ ಅಲ್ಲೇ ಇದೆ, ನೈಲ್ ನದಿ ಅಲ್ಲೇ ಇದೆ, ಫರೋಹನ ಅರಮನೆ ಎಲ್ಲ ಈಗಲೂ ಅಲ್ಲೇ ಇದೆ. ಪ್ರೈಸ್ ದಿ ಲಾರ್ಡ್. ಸಹೋದರ, ಫರೋಹನ ಮನೆಯಲ್ಲಿ ನಡೆದಂತ, ಫರೋಹನ ದೇಶದಲ್ಲಿ ನಡೆದಂತ ಭಯಂಕರವಾದ ಬಾಧೆಗಳಿಂದ ಐಗುಪ್ತರು ಭಯಂಕರವಾದ ಹಿಂಸೆ ಅನುಭವಿಸಿದ್ರು. 9 ಬಾಧೆಗಳು ಬಂದಾಗಲೂ 9 ಸಾರಿಯೂ ಫರೋಹನು ಹೇಳ್ತಾನೆ, ನಾವು ನಾಳೆ ಬಿಡ್ತೇವೆ, ನಾಡಿದ್ದು ಬಿಡ್ತೇವೆ, ಇನ್ನೊಂದ್ಸಲ ಬಿಡ್ತೇನೆ, ಆಮೇಲೆ ಬಿಡ್ತೇನೆ, ಈಮೇಲೆ ಬಿಡ್ತೇನೆ, ಕೊನೆಗೆ ಬಿಡೋದೇ ಇಲ್ಲ, ಹಾಗೆ ಹೀಗೆ ಅಂತ ಇಸ್ರಾಯೇಲರನ್ನು ಮತ್ತಷ್ಟು ತೊಂದರೆಗೊಳಪಡಿಸುತ್ತಾರೆ. ಕೊನೆಯದಾಗಿ ಸೋದರ, ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲು ಕೊಡ್ತಾ ಇದ್ರು, ಹುಲ್ಲಿಂದ ಇಟ್ಟಿಗೆಯನ್ನು ಸುಟ್ಟು ಮಾಡ್ತಾ ಇದ್ರು. ಸುಟ್ಟ ಇಟ್ಟಿಗೆಗಳನ್ನ ಲಾಸ್ಟಿಗೆ ಹುಲ್ಲು ನಾನು ಕೊಡಲ್ಲ, ನೀವೇ ಮಾಡ್ಕೋಬೇಕು ಇಟ್ಟಿಗೆ ಅಂತಿಲ್ಲ, ಅವ್ರನ್ನ ಬಲವಂತ ಮಾಡಿ ಮತ್ತಷ್ಟು ಕಷ್ಟಕ್ಕೆ ಒಳಪಡಿಸಿದ್ರು. ಈ ಜನ ಇಷ್ಟು ಕಷ್ಟ ಅನುಭವಿಸುತ್ತಿರುವಾಗ ಮೋಶೆ ಆರೋನರು ಅಲ್ಲಿ ಹೋಗಿ ಇವ್ರನ್ನ ಬಿಡಿಸುವ ಪ್ರಯತ್ನ ಮಾಡ್ತಾರೆ. ಈ 9 ಬಾಧೆಗಳಿಗೂ ಬಗ್ಗದೆ ಹೋದಾಗ ಕೊನೆಯದಾಗಿ ದೇವರು ಮೋಶೆ ಹೇಳ್ತಾನೆ, ನಾನು ನಾಳೆ 10ನೇ ಬಾಧೆಯನ್ನು ಕಳಿಸ್ತೇನೆ. ವಿಮೋಚನ ಕಾಂಡ, ಗ್ಲೋರಿ ಟು ಗಾಡ್, ಹಾಲೆಲೂಯಾ, ಸ್ತೋತ್ರ. 12ನೇ ಅಧ್ಯಾಯ ವಿಮೋಚನ ಕಾಂಡ, ಎಕ್ಸೋಡಸ್ ಚಾಪ್ಟರ್ 12, ಎಕ್ಸೋಡಸ್ ಚಾಪ್ಟರ್ 12ನೇ ಅಧ್ಯಾಯ 1ನೇ ವಾಕ್ಯದಿಂದ ಸ್ವಲ್ಪ ಜಾಸ್ತಿ ಓದಬೇಕಾಗುತ್ತದೆ, ಬೇಗ ಓದಬೇಕು. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ. ಅದಕ್ಕಿಂತ ಮುಂಚೆ ಅದರ 12ನೇ ಅಧ್ಯಾಯದ ಹೆಡ್ಡಿಂಗ್ ಓದ್ರಿ ಸ್ವಲ್ಪ. ಹೆಡ್ಡಿಂಗ್: ಯೆಹೋವನು ಪಸ್ಕ ಹಬ್ಬವನ್ನು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ವಿಧಿಸಿದ್ದು. ಆಚರಣೆ ಯಾವ ತರ ಮಾಡಬೇಕು ಅಂತ ವಿಧಿಸ್ತಾ ಇದ್ದಾನೆ. ಆಮೇಲೆ ಕೆಳಗಿನ ವಾಕ್ಯದಲ್ಲಿ ಹೇಗೆ ಈ ಆಚರಣೆಯನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಇದು ತುಂಬಾ ಇದೆ, ಓದ್ಬೇಕಾದದ್ದು 2-3 ಅಧ್ಯಾಯ ಓದ್ಬೇಕಾಗುತ್ತದೆ. ಬರ್ರಿ, 5ನೇ ವಾಕ್ಯ: ಆ ಮರಿಯು ಪೂರ್ಣಾಂಗವಾದ ಒಂದು ಕುರಿಮರಿಯನ್ನಾಗಲಿ ಆಡಿನ ಮರಿಯನ್ನಾಗಲಿ ತಗೊಳ್ಬೇಕು, ಅದನ್ನ ಕೊಯ್ದು ಹಬ್ಬವನ್ನು ಆಚರಿಸಬೇಕು. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಆಮೇಲೆ ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, 14ನೇ ದಿನದವರೆಗೂ ಅದನ್ನ ಇಟ್ಟುಕೊಂಡು ಆ ದಿನದ ಸಂಜೆ ವೇಳೆ. 3ನೇ ವಾಕ್ಯದಲ್ಲಿ ನೋಡ್ತೇವೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಯನ್ನಾಗಲಿ ಆಡಿನ ಮರಿಯನ್ನಾಗಿ ಇಟ್ಟುಕೋಬೇಕು. 14ನೇ ದಿನದವರೆಗೂ ಅದನ್ನ ಇಟ್ಕೋಬೇಕು. 10ನೇ ತಾರೀಕಿಂದ 14ನೇ ತಾರೀಕಿನವರೆಗೂ ಅದನ್ನ ಮನೇಲಿ ಇಟ್ಕೋಬೇಕು.
10ನೇ ತಾರೀಕಿಂದಲೇ ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ನಕ್ಕೆ ಶುರು ಮಾಡಬೇಕು. ಆಮೇಲೆ ನಂತರ ಅದನ್ನ ಈ ಕುರಿಮರಿಯನ್ನ ಕೊಯ್ಯಬೇಕು. ಈ ಕುರಿಮರಿಯನ್ನ ಕೊಯ್ದು ಏನು ಹೇಗೆ ಮಾಡಬೇಕು? 7ನೇ ವಾಕ್ಯ. ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ 7ನೇ ವಾಕ್ಯ 12:7. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು, ಅವರು ಆ ಕುರಿಯನ್ನ ಕೊಯ್ದು ಅದರ ರಕ್ತದಲ್ಲಿ ಸ್ವಲ್ಪವನ್ನ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿ, ಯಾವ ಮನೆಯಲ್ಲಿ ಹಬ್ಬ ಆಚರಿಸುತ್ತೇವೋ ಆ ಮನೆಯ 2 ನಿಲುವು ಕಂಬಗಳು, ನಮ್ಮ ಮನೆ ಬಾಗಿಲಿನ ಡೋರಿನ 2 ನಿಲುವು ಉದ್ದನೆ 2 ಕಂಬಗಳು ಮತ್ತು ಅಡ್ಡಪಟ್ಟಿ, ಮೇಲಿನ ಅಡ್ಡಪಟ್ಟಿಗೆ ಈ ರಕ್ತವನ್ನ ಹಚ್ಚಬೇಕು. ಆಮೇಲೆ ಆ ರಾತ್ರಿಯಲ್ಲಿ ಆ ಮಾಂಸವನ್ನು ಯಾಕೆ ಹಚ್ಚಬೇಕು? ಆ ರಕ್ತವನ್ನ ಹಚ್ಚಿದ ಮೇಲೆ ಆ ಕುರಿಮರಿಯನ್ನ ಕೊಯ್ದು ಅದರ ಮಾಂಸವನ್ನ ಬೇಯಿಸಬಾರದು, ಅಡಿಗೆ ಮಾಡಬಾರದು, ಪಲ್ಯ ಮಾಡಬಾರದು, ಅದನ್ನು ಸುಟ್ಟು ತಿನ್ನಬೇಕು. ಆ ಮಾಂಸವನ್ನು, ಕುರಿಮರಿಯನ್ನ ಹುಳಿ ಇಲ್ಲದ ರೊಟ್ಟಿಯೊಂದಿಗೆ ಸುಟ್ಟು ತಿನ್ನಬೇಕು. ಆಮೇಲೆ ಈ ರಕ್ತ ಬಾಗಿಲಿಗೆ ಹಚ್ಚಿರಲೇಬೇಕು. ರಕ್ತ ಬಾಗಿಲಲ್ಲಿರೋದ್ರ ಉದ್ದೇಶ ಏನಂತ ಹೇಳಿದ್ರೆ, ಈ ರಾತ್ರಿ ಈ ದೇಶದಲ್ಲೆಲ್ಲ ಸಂಹಾರಕ ದೂತನು ಬರ್ತಾನೆ, ಕೊಲ್ಲುವಂತ ದೇವರು ಕಳಿಸಿದ ದೂತನು ಬರ್ತಾನೆ. ಅವನ ಹೆಸರೇನು? ಸಂಹಾರ, ನಾಶ ಮಾಡೋದು, ಕೊಲ್ಲೋದು. ಅವನು ಯಾರನ್ನು ಕೊಲ್ಲುತ್ತಾನೆ? ಪ್ರತಿಯೊಂದು ಮನೆಯಲ್ಲಿರುವಂತ ಗಂಡು ಮಕ್ಕಳನ್ನ, ಮೊದಲನೆಯ ಗಂಡು ಮಕ್ಕಳನ್ನ ಕೊಲ್ಲುತ್ತಾನೆ. ಪ್ರೈಸ್ ದಿ ಲಾರ್ಡ್. ಆ ಸಂಹಾರಕ ದೂತನು ದಾಟಿ ಹೋಗಬೇಕಾದ್ರೆ ಆ ಬಾಗಿಲಿಗೆ ಏನಿರಬೇಕು? ರಕ್ತ ಇರಬೇಕು. ಪಸ್ಕ ಹಬ್ಬ ಅಂತ ಹೇಳಿದ್ರೆ ದಾಟಿ ಹೋಗುವುದು ಅಂತ. ದಾಟಿ ಹೋಗುದು, ನಿನ್ನ ಮನೆ ಬಾಗಿಲನ್ನು ದಾಟಿ ಹೋಗ್ಬೇಕು. ಕಡದು ಹೋಗ್ ದಾಟಿ ಹೋಗೋದು. ನಮ್ಮ ಮನೆ ದಾಟಿ ಹೋಗ್ಬೇಕಂದ್ರೆ, ಸಂಹಾರ ನಡೆಯದೆ ದಾಟಿ ಹೋಗಬೇಕಾದ್ರೆ ನಮ್ಮ ಬಾಗಿಲಿನ ನಿಲುವು ಕಂಬಗಳಿಗೂ ಅಡ್ಡಪಟ್ಟಿಗೆ ಏನಿರಬೇಕು? ಆ ಕುರಿಯ ರಕ್ತ ಹಚ್ಚಿರಬೇಕು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಆ ಕುರಿಯ ಮಾಂಸವನ್ನು ಏನ್ ಮಾಡಬೇಕು? ನೀವು ಬೇಯಿಸಿ ನಿಮ್ಮ ಮನೆಯೊಳಗೆ ತಿನ್ನಬೇಕು. ನಾಳೆಗೆ ಉಳಿಸಬಾರದು, ಇವತ್ತೇ ಖಾಲಿ ಮಾಡಬೇಕು. ಇವತ್ತು ಅದನ್ನ ತಿಂದುಬಿಟ್ಟು ನೀವು ಅದರಲ್ಲಿ ಬಾಕಿ ಉಳಿದ್ರೆ ಅದನ್ನ ಬೆಂಕಿಯಿಂದ ಸುಟ್ಟಾಕ್ಬಿಡ್ಬೇಕು. ಅದನ್ನ ಇಟ್ಟುಕೊಳ್ಬಾರದು, ನಾಳೆಗೆ ಒಂದು ಚೂರು ಉಳಿಸಬಾರದು. 11ನೇ ವಾಕ್ಯ ಓದಮ್ಮ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಇದನ್ನು ತಿನ್ನುವಾಗ ಎಲ್ಲ ರೆಡಿ ಮಾಡ್ಕೊಂಡು, ಪ್ಯಾಕ್ ಮಾಡ್ಕೊಂಡು, ಎಲ್ಲ ರೆಡಿ ಮಾಡ್ಕೊಂಡು, ಪ್ರೈಸ್ ದಿ ಲಾರ್ಡ್, ಹೊರಡಲಿಕ್ಕೆ ಎಲ್ಲವೂ ರೆಡಿ ಮಾಡ್ಕೊಂಡು ಮನೆ ಬಿಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ವಿಚಾರ ಮಾಡಿ ನೋಡ್ರಿ, ನಾವು 5 ವರ್ಷ 10 ವರ್ಷ 8 ವರ್ಷ 3 ವರ್ಷದಿಂದ ಇರೋ ಮನೆ ಬಿಡುವಾಗ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ. ಎಲ್ಲ ಬಿಟ್ಟು ಕಟ್ಕೊಂಡು ಹೋಗ್ಬೇಕೀಗ. ಆ ರೀತಿಲಿರುವಂತ ಎಲ್ಲ ರೆಡಿ ಮಾಡಿಕೊಂಡು, ಏನೋ ಬಿಡದೆ ಮನೆ ಬಿಟ್ಟು ಹೋಗುವಾಗ ರೆಡಿ ಮಾಡಿಕೊಂಡು, ಪ್ರೈಸ್ ದಿ ಲಾರ್ಡ್, ಬಿಡ್ತಾ ಇದ್ದೀನಿ, ಮರಿಬಾರದು. ಆಮೇಲೆ ಮತ್ತಲ್ಲಿ ಉಳಿಯೋ ಪ್ರಶ್ನೆನೇ ಇಲ್ಲ. ಆಮೇಲೆ ನಡುವನ್ನ ಕಟ್ಟಿಕೊಂಡು, ಕಟ್ಟಿಕೊಳ್ಳೋದಂದ್ರೆ ಸಿದ್ಧತೆಯನ್ನು ತೋರಿಸುತ್ತದೆ. ಇಸ್ರಾಯೇಲರ ಒಂದು ರೂಢಿ ಅದು. ಪ್ರೈಸ್ ದಿ ಲಾರ್ಡ್. ನಡುವನ್ನ ಕಟ್ಟಿಕೊಂಡು, ಕೆರವನ್ನ ಮೆಟ್ಟಿಕೊಂಡು, ಕೋಲು ಹಿಡಿದು, ಪ್ರೈಸ್ ದಿ ಲಾರ್ಡ್, ಅವಾಗ ಕೆರ ಮೆಟ್ಕೊಂಡೇ ಇರಬೇಕು. ಕೆರ ಮೆಟ್ಟೋದ್ರಲ್ಲಿ ನಮಗೆ ತುಂಬಾ ಸಂಶಯ. ಪ್ರೈಸ್ ದಿ ಲಾರ್ಡ್. ಭಿನ್ನಾಭಿಪ್ರಾಯ ಇದೆ. ಮನೆಯೊಳಗೆ ಕೆರ ಮೆಟ್ಟಬಾರದು, ಅಡಿಗೆ ಮನೆಯಲ್ಲಿ ಕೆರ ಇಡಬಾರದು, ಬೆಡ್ರೂಮ್ ಅಲ್ಲಿ ಕೆರ ಹಾಕೊಂಡು, ಕೆರ ಅಂದ್ರೆ ಏನು? ಚಪ್ಪಲಿ ಹಾಕೊಂಡು ಬರಬಾರ್ದು ಅಂತೆಲ್ಲ. ಇಲ್ಲಿ ಅದೇನು ಕಂಡೀಷನ್ ಏನಿಲ್ಲ. ಕೆರ ಮೆಟ್ಕೊಂಡೇ ಇರಬೇಕು. ಕೆರವನ್ನ ಮೆಟ್ಟಿಕೊಂಡು, ನಡುವನ್ನ ಕಟ್ಟಿಕೊಂಡು, ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು, ಈ ಕುರುಬರು ಕೋಲ್ ಹಿಡ್ಕೊಂಡು ಹೋಗುದು ನೋಡಿದಿರಲ್ಲ, ಕುರುಬರ ಕೈಯಲ್ಲೆಲ್ಲ ಕೋಲ್ ಇರ್ತದೆ. ಅದೇ ಇವರು ಕುರುಬರೇ. ಸೊ ಇಸ್ರಾಯೇಲರಾದ್ರೂ ಕುರುಬ ಕೆಲಸ ಮಾಡೋರು. ಸೋದರ, ಇವರ ಕೈಯಲ್ಲಿ ಕೋಲಿದೆ. ಕೋಲು ಹಿಡ್ಕೊಂಡು, ಒಂದು ಎಡಗೈಯಲ್ಲಿ ಕೋಲು, ಬಲಗೈಯಲ್ಲಿ ಸುಟ್ಟ ಮಾಂಸವನ್ನ ಕೈಯಲ್ಲಿ ಹಿಡ್ಕೊಂಡು, ರೊಟ್ಟಿಯನ್ನು, ಹುಳಿ ಇಲ್ಲದ ರೊಟ್ಟಿಯನ್ನು ಕೈಯಲ್ಲಿ ಹಿಡ್ಕೊಂಡು ಗಬ ಗಬ ತಿಂತಾ ಇರಬೇಕು. ಅವಸರವಾಗಿ ತಿಂತಾ ಇರಬೇಕು. ತಿಂದು ಬಿಡಬೇಕು, ಜಾಗ ಖಾಲಿ ಮಾಡಬೇಕು ಅಲ್ಲಿಂದ. ಇದು ಪಸ್ಕ ಹಬ್ಬ ಆಚರಿಸುವ ರೀತಿ. ಆಮೇಲೆ ಮುಂದಿನ ವಾಕ್ಯ. ತ್ವರೆಯಾಗಿ ಮಾಡಬೇಕು, ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆಮೇಲೆ ಇದು ಯೆಹೋವನಿಗೆ ಆಚರಿಸತಕ್ಕಂತ ಪಸ್ಕ ಹಬ್ಬವು. ಆಮೇಲೆ ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ, ಚೊಚ್ಚಲಂದ್ರೆ ಏನು? ಮೊದಲನೇ ಮಗು, ಮೊದಲನೇ ಗಂಡು, ಆ ಚೊಚ್ಚಲಾದದನ್ನ ಸಂಹರಿಸುವೆನು. ಆಮೇಲೆ ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ನಾನು ಯೆಹೋವನು. ಒಂದೊಂದು ಪದವು ನೆನಪಿಟ್ಕೋಬೇಕು. ನಾನು ಯೆಹೋವನು. ಆಮೇಲೆ
ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ಆ. ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನೀವು ಬಾಗಿಲಿಗೆ ಹಚ್ಚಿದ ರಕ್ತವು ನೀವಿರುವ ಮನೆಯನ್ನು ಸೂಚಿಸೋದಾದ್ದರಿಂದ ನಾನು ಅದನ್ನು ಕಂಡು ಆ, ನಿಮಗೆ ಯಾವ ನಷ್ಟವನ್ನು ಮಾಡದೆ ಆ. ಮುಂದಕ್ಕೆ ದಾಟಿ ಹೋಗುವೆನು. ಮುಂದಕ್ಕೆ ದಾಟಿ ಹೋಗುವೇನು. ಅದೇ ಪಸ್ಕ ಹಬ್ಬ. ಪ್ರೈಸ್ ದಿ ಲಾರ್ಡ್. ಪಾಸ್ ಓವರ್ ಅಂದ್ರೆ ಅದೇ. ಆಮೇಲೆ ನಾನು ಐಗುಪ್ತ ದೇಶದವರನ್ನು ಸಂಹರಿಸುವಾಗ ಆ, ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಆಮೇಲೆ ಆ ದಿನವು ನಿಮಗೆ ನಾನು ಯಾರನ್ನ ಸಂಹರಿಸುವೆನೋ? ಐಗುಪ್ತ ದೇಶದವ್ರನ್ನ ಸಂಹರಿಸುವೆನೋ, ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಯಾಕಂದ್ರೆ ನೀವು ಪಸ್ಕದ ಕುರಿಯನ್ನ ಕೊಯ್ದಿದ್ದೀರಿ, ಬಾಗಿಲಿಗೆ ರಕ್ತ ಹಚ್ಚಿದ್ದೀರಿ, ಆದ್ರಿಂದ ನಿಮಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಆಮೇಲೆ ಆ ದಿನವು ನಿಮಗೆ ಆ, ಜ್ಞಾಪಕಾರ್ಥವಾಗಿರುವುದು. ಈ ದಿನವು, ಇವತ್ತು ಈ ಹಬ್ಬ ಆಚರಿಸುವ ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಆ, ಹಬ್ಬವನ್ನು ಮಾಡಬೇಕು. ಯೆಹೋವನ ಘನಕ್ಕಾಗಿ ಏನ್ ಮಾಡಬೇಕು? ಹಬ್ಬವನ್ನು ಹಬ್ಬ ಮಾಡಬೇಕು. ಹಬ್ಬ ಮಾಡಬೇಡ ಅಂತ ಹೇಳಿದ್ರಲ್ಲ ಪಾಸ್ಟರ್, ಅಂದ್ರೆ ಇಲ್ಲಿ ಮಾಡಬೇಕು ಅಂತ ಹೇಳ್ತಿದೆ. ಯಾವಾಗ ಮಾಡಬಾರದು ಅಂತ ಮುಂದೆ ಬರುತ್ತೆ. ಆಮೇಲೆ ಮುಂದಿನ ವಾಕ್ಯ, ಅದನ್ನು ಶಾಶ್ವತ ನಿಯಮವೆಂದು ಅದನ್ನ ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ತಲತಲಾಂತರಕ್ಕೂ ಆಚರಿಸಬೇಕು. 7 ದಿವಸ ನೀವು ಆ. ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಈ 7 ದಿವಸಗಳು ನೀವು ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ನಬೇಕು. ಆಮೇಲೆ ಮೊದಲನೆಯ ದಿನದಲ್ಲಿಯೇ ಆ, ಹುಳಿ ಹಿಟ್ಟನ್ನೆಲ್ಲ ಆ. ನಿಮ್ಮ ಮನೆಗಳೊಳಗಿಂದ ತೆಗೆದು ಬಿಡಬೇಕು. ನೀವೆಲ್ಲ ಹಬ್ಬ ಮಾಡಿ ರೂಢಿ ಇದ್ದವರು ಬಹಳ ಜನ. ಕ್ರೈಸ್ತರು ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಮನೆಗಳಲ್ಲಿ ನಾವು ಚಿಕ್ಕ ಪ್ರಾಯದಲ್ಲೇ ನಮ್ಮ ತಂದೆ ತಾಯಿಗಳು ಅಜ್ಜಂದ್ರ ಕಾಲಕ್ಕೆ ನಾವು ಕ್ರೈಸ್ತ ಧರ್ಮಕ್ಕೆ ಬಂದ್ಬಿಟ್ಟು, ಅವಾಗ ನಮಗೆ ಇದು ರೂಢಿನೇ ಇಲ್ಲ, ಗೊತ್ತೇ ಇಲ್ಲ ಇವೆಲ್ಲ ಹೆಂಗಂತ. ಇಲ್ಲಿ ದೊಡ್ಡವರು ಆದ್ಮೇಲೆ ಇವೆಲ್ಲ ಕಲ್ತಿದ್ದು. ಪ್ರೈಸ್ ದಿ ಲಾರ್ಡ್. ಸೋದರ 7 ದಿವಸ ಹಬ್ಬ ಮಾಡ್ಬೇಕು. ಆಮೇಲೆ ಮುಂದಿನ ಆ ದಿವಸ ಮೊದಲುಗೊಂಡು ಆ. 7 ದಿವಸಗಳೊಳಗೆ ಆ. ಯಾವನಾದ್ರೂ ಹುಳಿ ಬೆರೆಸಿದ್ದನ್ನು ತಿಂದರೆ ಹುಳಿ ಬೆರೆಸಿದ್ದನ್ನ ತಿಂದರೆ ಅವನು ಇಸ್ರಾಯೇಲರಿಂದ ತೆಗೆದು ಅವನು ಹಾಕಲ್ಪಡಬೇಕು. ಇಸ್ರಾಯೇಲ್ ಗೋತ್ರದಿಂದ ತೆಗೆದು ತೆಗೆದು ಹಾಕಬೇಕು. ಹಾಗಾದ್ರೆ ಹಬ್ಬ ಯಾರು ಮಾಡಬೇಕು? ಇಸ್ರಾಯೇಲ್ ಗೋತ್ರದ. ನೆನ್ಪಿಟ್ಕೋಬೇಕು, ಇಸ್ರಾಯೇಲ್ ಗೋತ್ರದವರು ಮಾಡಬೇಕು. ಮುಂದಿನ ವಾಕ್ಯ, ಮೊದಲನೆಯ ದಿವಸದಲ್ಲಿ ಆ. ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಮೊದಲನೇ ದಿನ ದೇವಾರಾಧನೆಗಾಗಿ ಸಭೆ ಕೂಡಬೇಕು. 7ನೆಯ ದಿನದಲ್ಲಿಯೂ ಆ. ದೇವಾರಾಧನೆಗಾಗಿ 7ನೇ ದಿನದಲ್ಲಿಯೂ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಈ 2 ದಿವಸಗಳಲ್ಲಿ ಆ. ಯಾವ ಕೆಲಸವನ್ನು ಈ ಮಾಡಕೂಡದು. ಮೊದಲನೇ ದಿನ ಮತ್ತು 7ನೇ ದಿನ ಯಾವ ಕೆಲಸವನ್ನು ಮಾಡಬಾರದು? ಊಟಕ್ಕೆ ಬೇಕಾದದ್ದನ್ನು ಮಾಡಬಹುದೇ ಹೊರತು ಊಟಕ್ಕೆ ಬೇಕಾದದನ್ನು ಮಾಡಬಹುದೇ ಹೊರತು ಬೇರೆ ಯಾವ ಕೆಲಸವನ್ನು ಮಾಡಕೂಡದು. ಬೇರೆ ಯಾವ ಕೆಲಸವನ್ನು ಮಾಡಬಾರದು. ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ಆ. ನೀವು ಈ ಕೈಕೊಳ್ಳಬೇಕು. 7 ದಿವಸನೂ ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ನಬೇಕು. ಆಮೇಲೆ ಈ ದಿನದಲ್ಲಿಯೇ ನಾನು ಹ್ಮ್. ನಿಮ್ಮ ಸೈನ್ಯಗಳನ್ನು ಐಗುಪ್ತ ದೇಶದೊಳಗಿಂದ ಹೊರಗೆ ಬರಮಾಡಿದ್ದರಿಂದ ಆ, ನೀವು ನಿಮ್ಮ ಸಂತತಿಯವರು ಆ. ಈ ದಿನವನ್ನು ಆಚರಣೆಗೆ ತರಬೇಕು. ನಿಮ್ಮನ್ನ ಈ ದಿನಾನೇ ನಿಮ್ಮನ್ನ ಐಗುಪ್ತ ದೇಶದಿಂದ ಗುಲಾಮಗಿರಿಯಿಂದ ಹೊರಗೆ ಬರಮಾಡಿದ್ದರಿಂದ ನೀವು ನಿಮ್ಮ ಸಂತತಿಯವರು ನೀವು ನಿಮ್ಮ ಸಂತತಿಯವರು ಈ ದಿನವನ್ನು ಆ, ಆಚರಣೆಗೆ ತರಬೇಕು. ಆಚರಣೆಗೆ ತರಬೇಕು. ಇದು ಶಾಶ್ವತವಾದ ನಿಯಮ. ಇನ್ನೊಂದ್ಸಲ, ಇದು ಶಾಶ್ವತ ನಿಯಮ. ನಿಯಮ. ಅದೇ ನಾನು ಹೇಳಿದೆ, ನಿನ್ನೆ ಇಸ್ರಾಯೇಲ್ ಜನರು ಶುಕ್ರವಾರ ದಿವಸ ಯೆರೂಸಲೇಮಿನಲ್ಲಿ ಆ ಹಬ್ಬ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇಷ್ಟು ದಿವಸ ಮಾಡಿದಕ್ಕಿಂತ ವಿಜೃಂಭಣೆಯಿಂದ ಮಾಡಿದ್ದಾರೆ. ಯಾಕಂದ್ರೆ ಈ ಹಮಾಸ್ ಮೇಲೆ, ಪ್ಯಾಲೆಸ್ತೈನ್ ಮೇಲೆಲ್ಲ ಜಯ ಹೊಂದಿದ್ರಿಂದ ಇನ್ನಷ್ಟು ಖುಷಿಯಿಂದ ಹಬ್ಬ ಮಾಡಿದ್ದಾರೆ. ಸೋದರ, ಅಷ್ಟು ವರ್ಷ 4 ಹೆಚ್ಚು ಕಡಿಮೆ 3-3.5 ವರ್ಷ, 1000 ವರ್ಷಗಳಾಗಿದೆ ಮಾಡ್ತಾನೆ ಇದ್ದಾರೆ. ಮುಂದಿನ ವಾಕ್ಯ, ಮೊದಲನೆಯ ತಿಂಗಳಿನ 14ನೆಯ ದಿವಸದ ಸಾಯಂಕಾಲ ಮೊದಲುಗೊಂಡು ಆ. ಅದೇ ತಿಂಗಳಿನ 21ನೆಯ ದಿನದ ಸಾಯಂಕಾಲದವರೆಗೂ ಆ. ನೀವು ಹುಳಿಯಿಲ್ಲದ ರೊಟ್ಟಿಗಳನ್ನೇ ತಿನ್ನಬೇಕು. ಆಮೇಲೆ ಆ 7 ದಿನಗಳು ನಿಮ್ಮ ಮನೆಗಳಲ್ಲಿ ಆ. ಹುಳಿ ಹಿಟ್ಟೇ ಇರಕೂಡದು. ಹುಳಿ ಇಟ್ಟು ಇರಕೂಡದು. ಹುಳಿ ಬೆರೆಸಿ ಹುಳಿ ಏನನ್ನು ತೋರಿಸುತ್ತದೆ? ಪಾಪವನ್ನು ತೋರಿಸುತ್ತದೆ. ನಿಮ್ಮ ಮನೆಗಳಲ್ಲಿ ಹುಳಿ ಇರಬಾರದು ಅಂತ ಹೇಳಿದ್ರೆ ಪಾಪಕ್ಕೆ ಕಾರಣವಾದದ್ದು ಯಾವುದು ಇರಬಾರದು. ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡಿದೆವು, ಆ ಹುಳಿ ಪಾಪವಾಗಿದೆ, ಅಶುದ್ಧಿಯಾಗಿದೆ. ಆ ಅಶುದ್ಧಿ ಇಟ್ಟುಕೊಂಡು, ಹುಳಿ ಇಟ್ಟುಕೊಂಡು ಹಬ್ಬ ಆಚರಿಸಬಾರದು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಹುಳಿ ಬೆರೆಸಿದ್ದನ್ನು ತಿನ್ನುವವನು ಪರದೇಶದವನಾಗಲಿ ಸ್ವದೇಶದವನಾಗಲಿ ಇಸ್ರೇಲ್ ಜನರೊಳಗಿಂದ ತೆಗೆದು ಹಾಕಲ್ಪಡಬೇಕು. ಆಮೇಲೆ ನೀವು ನಿಮ್ಮ ಎಲ್ಲಾ ಮನೆಗಳಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕೆ. ಮತ್ತೆ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಎಲ್ಲಾ ಮನೆಗಳಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನು ಹುಳಿ ಇಲ್ಲದ ರೊಟ್ಟಿಗಳನ್ನೇ ತಿನ್ನಬೇಕೇ ಹೊರತು ಹುಳಿಗೂಡಿದ ಯಾವುದನ್ನು ಹುಳಿ ಇರುವ ಯಾವುದನ್ನು ತಿನ್ನಕೂಡದು ಎಂದು ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರು ಹೇಳ್ತಿದ್ದಾನೆ. ನಿಮ್ಮ ಮನೆಯಲ್ಲಿ 7 ದಿವಸ ಯಾವ ಹುಳಿಯೂ ಇರಬಾರದು.
ಹುಳಿ ಅಶುದ್ಧಿಯನ್ನ, ಪಾಪವನ್ನು ತೋರಿಸುವಂತದ್ದಾಗಿದೆ. ಮುಂದೆ ತಿನ್ನಕೂಡದು ಎಂದು ಆಜ್ಞಾಪಿಸಿದನು. ಹ, ಆಗ ಮೋಶೆಯು ಹ. ಇಸ್ರಾಯೇಲರ ಹಿರಿಯರೆಲ್ಲರನ್ನೂ ಕೂಡ ಕರೆಸಿ ಹ. ಅವರಿಗೆ, ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗೋಸ್ಕರ ಹ. ಹಿಂಡಿನಿಂದ ಮರಿಗಳನ್ನು ತೆಗೆದುಕೊಂಡು ಹಿಂಡಿನಿಂದ ಮರಿಗಳನ್ನು ತೆಗೆದುಕೊಂಡು ಪಸ್ಕ ಹಬ್ಬಕ್ಕೆ ಕೊಯ್ಯಿರಿ ಪಸ್ಕ ಹಬ್ಬಕ್ಕೆ ಕೊಯ್ಯಿರಿ. ಮತ್ತು ಹ. ಇಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಹಿಸ್ಸೋಪ್ ಗಿಡದ ಬರಲನ್ನು ತಗೊಂಡು ಬಟ್ಟಲಿನಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಟ್ಟಲಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಾಗಿಲಿನ ಮೇಲಣ ಪಟ್ಟಿಗೂ ಹ, 2 ನಿಲುವು ಕಂಬಗಳಿಗೂ ಹಚ್ಚಬೇಕು. 2 ನಿಲುವು ಕಂಬಗಳಿಗೂ ಹಚ್ಚಬೇಕು. ಮತ್ತೆ 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 ಹೇಳ್ತಿದ್ದಾನೆ, ತಪ್ಪಿಸಬಾರದು, ಕ್ರಮ ತಪ್ಪಬಾರದು, ರೀತಿ ತಪ್ಪಬಾರದು. ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಿದ್ದಾನೆ, ಆ ಕುರಿಮರಿಯ ರಕ್ತವನ್ನ ಬಟ್ಟನಲ್ಲಿ ತಗೋಬೇಕು. ಬಟ್ಟಲಲ್ಲಿ ತಗೊಂಡು ಹಿಸ್ಸೋಪ್, ಸೋಪ್ ಅಲ್ಲ, ಹಿಸ್ಸೋಪ್ ಅಂದ್ರೆ ಕೆಲವರು ಕೇಳಿದ್ರೆ ಯಾವ ಸೋಪ್ ಅದು ಅಂತ. ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಅದು ಸೋಪ್ ಅಲ್ಲ, ಒಂದು 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 ತರದ ಸಸಿ ಒಂಥರ ಮರ. ಅದು ಮರ ಅಂದ್ರೆ ಒಂದು ಚಿಪ್ಪಡ ಸಣ್ಣದು, ಬರ್ಲ್ ಮಾಡ್ತಾರೆ, ಅದರಿಂದ ಬರ್ಲ್ ಮಾಡ್ತಾರೆ. ಪೇಂಟ್ ಹೊಡಿಲಿಕ್ಕೆಲ್ಲ ಬರ್ಲ್ ಮಾಡುವಂತ ಒಂಥರ ಸಣ್ಣ ಇದದು ಸಸ್ಯ. ಅದನ್ನ ಒಣಗಿಸಿ ಅದರಿಂದ ಬ್ರಷ್ ತರ ಎಲ್ಲ ಮಾಡ್ತಾರೆ. ಅದನ್ನ ಏನ್ ಮಾಡಬೇಕು, ಒಣಗಿಸಿದ ಈ ಸೋಪಿನ ಬರ್ಲನ್ನ ಆ ಬಟ್ಲಲ್ಲಿ ಎತ್ತಿ ಆ ರಕ್ತವನ್ನ ನಿಲುವು ಕಂಬಕ್ಕೂ ಅಡ್ಡಪಟ್ಟಿಗೂ ಹಚ್ಚಬೇಕು. ಪ್ರೈಸ್ ದಿ ಲಾರ್ಡ್. ನಿಮಗೆ ಈಗ ಅರ್ಥ ಆಯ್ತು ಅಂತ ಕಾಣ್ತದೆ. ಆಮೇಲೆ ಅದರ 29ನೇ ವಾಕ್ಯದಿಂದ ಓದಮ್ಮ. ಅರ್ಧರಾತ್ರಿಯಲ್ಲಿ ಯೆಹೋವನು ಹ. ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲು ಅರ್ಧರಾತ್ರಿಯಲ್ಲಿ, ಆ ಹಬ್ಬ ಆಚರಿಸಿದ ಅರ್ಧರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಹ, ಬಂದಿವಾನನ ಚೊಚ್ಚಲು ಮಗನವರೆಗೂ, ಸೆರೆಮನೆಯಲ್ಲಿದ್ದ ಬಂದಿವಾನನ ಚೊಚ್ಚಲು ಮಗನವರೆಗೂ, ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು ಸಂಹಾರ ಮಾಡಿದನು. ಮುಲಾಜಿಲ್ಲದೆ ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಹ. ಫರೋಹನು ಅವನ ಪರಿವಾರದವರು ಹ. ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಶವವಿಲ್ಲದ ಒಂದು ಮನೆ ಆದರೂ ಇರಲಿಲ್ಲವಾದದರಿಂದ ಹ. ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು. ಭಯಂಕರ ಗೋಳಾಟ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್. ಅವರು ಭಯಂಕರವಾಗಿ ಗೋಳಾಡಿ ಹತ್ತು, ಕೊನೆಗೆ ಅದರ ಕೆಳಗಿನ ವಾಕ್ಯದಲ್ಲಿ ನಾನೇ ಹೇಳ್ಬಿಡ್ತೇನೆ. ಅವರು ಪರ್ಹೋನ ಮೋಶೆಯರನ್ನ ರಾತ್ರಿನೇ ಕರೆಸಿಬಿಟ್ಟು ಹೇಳ್ತಾರೆ, ನೀವು ಇವತ್ತು ಹೊರಡೋದು, ನಾಳೆ ಇರಬಾರ್ದು ಇಲ್ಲಿ, ನಾಳೆ ಇದ್ರೆ ಮತ್ತೊಂದು ಬಾಧೆ ಬರುತ್ತದೆ, ಆದ್ರಿಂದ ನೀವು ಯಾರು ಇಲ್ಲಿರಬಾರ್ದು, ಇವತ್ತೇ ಹೋಗ್ರಿ ಅಂತ ಹೇಳಿ ಬಲವಂತ ಮಾಡಿ ಹೊರಡಿಸ್ಬಿಟ್ರು. ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಅವರು ಬಲವಂತವಾಗಿ ಅವತ್ತು ಐಗುಪ್ತ ದೇಶವನ್ನು ಬಿಟ್ಟು, ಮನೆ ಬಿಟ್ಟು ಹೊರಟರು. ಪ್ರೈಸ್ ದಿ ಲಾರ್ಡ್. ಹೊರಟು ಆ ಹಬ್ಬವನ್ನು ಮಾಡಿ ಮಾಂಸವನ್ನು ತಿಂದು, ಪ್ರೈಸ್ ದಿ ಲಾರ್ಡ್, ಮನೆಗಳನ್ನು ಬಿಟ್ಟು ಅವರು ಖುಷಿಯಿಂದ ಸಂತೋಷದಿಂದ ಐಗುಪ್ತ ದೇಶವನ್ನು ಬಿಟ್ಟರು. 40ನೇ ವಾಕ್ಯದಿಂದ ಓದಮ್ಮ. 37ನೇ ವಾಕ್ಯ. ಎಷ್ಟು ಜನ ಇದ್ರು? ಹೊರಟವರು ಎಷ್ಟು ಜನ? ಇಸ್ರಾಯೇಲ್ಯರು ರಮ್ಮೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು ಇದ್ರು. 6 ಲಕ್ಷ ಜನ ಇದ್ರು. ಐಗುಪ್ತ ದೇಶವನ್ನು ಬಿಟ್ಟ ಇಸ್ರಾಯೇಲ್ಯರ ಸಂಖ್ಯೆ, ಹೆಂಗಸರು ಮಕ್ಕಳು ಬಿಟ್ಟು ಗಂಡಸರು ಮಾತ್ರ 6 ಲಕ್ಷ ಇದ್ರು, ಮರಿಬಾರ್ದು. ಆಮೇಲೆ ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು. ಕುರಿ, ದನ ಮೊದಲಾದ ಪಶುಗಳು ಬಹಳವಾಗಿದ್ದವು. ಅವರು ಐಗುಪ್ತ ದೇಶದಿಂದ ತಂದ ಕಣಕದ ಮುದ್ದೆಯಿಂದ ಹುಳಿ ಇಲ್ಲದ ರೊಟ್ಟಿಗಳನ್ನು ಮಾಡಿ ಸುಟ್ಟರು. ಅವರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟು ಸ್ವಲ್ಪವಾದರೂ ಸಮಯ ಸಿಕ್ಕದೆ ಹೋದದರಿಂದ ಕಣಕದಲ್ಲಿ ಹುಳಿಯನ್ನು ಕಲಸಿದ್ದಿಲ್ಲ ಮತ್ತು ಬೇರೆ ಯಾವ ಆಹಾರವನ್ನು ಸಿದ್ಧಪಡಿಸಿಕೊಂಡಿರಲಿಲ್ಲ. ಅಂದ್ರೆ ಹುಳಿ ಮುಟ್ಟಲೇ ಇಲ್ಲ ಅಂತ ಹಂಗಾಯ್ತು. ಇನ್ನದ್ರ 40ನೇ ವಾಕ್ಯದಿಂದ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 430 ವರ್ಷ. ಮರೆಯಬಾರದು. ಎಷ್ಟು ವರ್ಷ ಇದ್ರು ಐಗುಪ್ತ ದೇಶದಲ್ಲಿ? 430 ವರ್ಷ ಇದ್ದರು. ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ 430 ವರ್ಷಗಳು ಕಳೆಯಬೇಕು. 430 ಅಂದ್ರೆ ಪ್ರವಾದನೆಗಳನ್ನು ಮರಿಬಾರ್ದು. ಕಳೆದ ವಾರ ಹೇಳಿದ ವಿಷಯ ಮರಿಬಾರ್ದು. ಪ್ರಾಮಿಸಸ್ ಅಂಡ್ ಪ್ರೊಫೆಸಿ. ಪ್ರೈಸ್ ದಿ ಲಾರ್ಡ್. 430 ಅಂತ ದೇವರು ಅಬ್ರಹಾಮನಿಗೆ ಹೇಳಿದ ವಿಷಯ. 430 ವರ್ಷಗಳು ಅಬ್ರಹಾಮನ ಸಂತತಿಯವರು. ಅಬ್ರಹಾಮನ ನಂತರ ಇಸಾಕನ ನಂತರ ಯಾಕೋಬನ ನಂತರ ಅವನ ಮಕ್ಕಳು, ಅವರ ಸಂತತಿಯವರು. 70 ಜನ ಐಗುಪ್ತಕ್ಕೆ ಹೋದವರು. ತಿರುಗಿ ಬರ್ತಾ ಇರೋದು ಎಷ್ಟು? 6 ಲಕ್ಷ ಜನ. ಪ್ರೈಸ್. ಅಷ್ಟು ದೊಡ್ಡ ಸಂತತಿಗೆ ದೇವರು ಹೇಳ್ತಿದ್ದಾನೆ,
ಪ್ರೈಸ್ ದಿ ಲಾರ್ಡ್. ಸೋದರ, ಆ ವಾಗ್ದಾನಗಳನ್ನು ದೇವರು ಅವನಿಗೆ 430 ವರ್ಷಗಳು ನೆರವೇರಿಸಿದನು. ಮುಂದಿನ ವಾಕ್ಯ. 430 ವರ್ಷಗಳು ಕಳೆದ ನಂತರ ಹ. ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಹ. ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಪ್ರೈಸ್ ದಿ ಲಾರ್ಡ್. ಯೆಹೋವನ ಜನ ಅನ್ನೋದು ಹೋಗಿ ಈಗ ಯೆಹೋವನ ಸೈನ್ಯ ಅಂತ ದೇವರು ಹೇಳ್ತಿದ್ದಾನೆ. ಯೆಹೋವನ ಸೈನ್ಯ. ಪ್ರೈಸ್ ದಿ ಲಾರ್ಡ್. ಮುಂದೆ ಅದನ್ನು ವಿವರಿಸೋಣ. ಆಮೇಲೆ ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಹ. ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಯೆಹೋವನು ಅವರನ್ನ ಐಗುಪ್ತ ದೇಶದಿಂದ ಹೊರಗೆ ಆ ರಾತ್ರಿಯಲ್ಲೇ ಬರ ಮಾಡಿದ್ದರಿಂದ ಅವರು ಈ ರಾತ್ರಿಯಲ್ಲಿ ಹ. ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಜಾಗರಣೆಯನ್ನು ಮಾಡಬೇಕು. ಇಸ್ರಾಯೇಲ್ಯರೆಲ್ಲರೂ ಪ್ರೈಸ್ ದಿ ಲಾರ್ಡ್. ತಲತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು. ಇಸ್ರಾಯೇಲ್ಯರೆಲ್ಲರೂ ತಲತಲಾಂತರ ತಲತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು. ಈ ಜಾಗರಣೆಯನ್ನು ಮಾಡಬೇಕು. ನೀವ್ಯಾಕ್ರಿ ಮಾಡಲ್ಲ ಅಂತ ಕೇಳ್ತಾರೆ ನಮ್ಮನ್ನ. ಪ್ರೈಸ್ ದಿ ಲಾರ್ಡ್. ನೀವ್ಯಾಕೆ ಮಾಡಲ್ಲ? ಮತ್ತೆ ಯಾವಾಗ ಮಾಡಬೇಕು? ಎಷ್ಟು ದಿವಸ ಮಾಡಬೇಕು ಹೇಳ್ರಿ? ಹೋದ್ರಿ. ಏನು ವ್ಯತ್ಯಾಸ ಏನು ಇಲ್ಲಿ? ಏನು ಡಿಫ್ರೆನ್ಸ್ ಏನಿದೆ ನೋಡ್ರಿ ಸ್ವಲ್ಪ. ಇಸ್ರಾಯೇಲ್ಯರೆಲ್ಲರೂ ತಲತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನ ಮಾಡಬೇಕು. ಮತ್ತೆ ನಾವ್ಯಾಕೆ ಮಾಡಲ್ಲ? ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಇನ್ನು ಮುಂದೆ ಇನ್ನು ವಿಷಯ ಬರ್ತಾ ಇರೋದು ಈಗ ಮುಂದೆ ಈ ಉತ್ತರ ಸಿಗುತ್ತೆ ಕೆಳಗಿನ ವಾಕ್ಯ ಓದುವಾಗ. ಪ್ರೈಸ್ ದಿ ಲಾರ್ಡ್. ಮರೆಯಬಾರದು, ಬಹಳ ಜಾಗ್ರತೆಯಿಂದ ನೋಡ್ರಿ. ಆಮೇಲೆ 43ರಿಂದ ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಪಸ್ಕವನ್ನು ಆಚರಿಸಬೇಕಾದ ಕ್ರಮ ಹೇಗಂದರೆ, ಪಸ್ಕವನ್ನು ಆಚರಿಸಬೇಕಾದ ಕ್ರಮ ಹೇಗೆಂದರೆ, ಅನ್ಯನೊಬ್ಬನೂ ಅದರಲ್ಲಿ ಭೋಜನ ಮಾಡಬಾರದು. ಅನ್ಯನೊಬ್ಬನು ಅದರಲ್ಲಿ ಭೋಜನ ಮಾಡಬಾರದು. ಬೇರೆ ಭಾಷೆಯಲ್ಲಿ ಸ್ವಲ್ಪ ಹೋದ್ರಿ. ನನ್ನ ಮುಖ್ಯ ವಿಷಯನೇ ಅಲ್ಲಿರೋದು. ಬೇರೆ ಭಾಷೆಯಲ್ಲಿ ನೋಡಿ. ತಮಿಳಲ್ಲಿ ಹೇಗೆಂದೆ? 43. மேலும் கர்த்தர் மோசேயையும் ஆரோனையும் நோக்கி, பஸ்காவின் நியமமாவது அந்நிய புத்திரன் ஒருவனும் அதை புசிக்க வேண்டாம். ಅನ್ಯ ಪುತ್ರನ್ ಒರುವನು. ಮಲಯಾಳದಲ್ಲೋ ಅನ್ಯ ಜಾತಿಕಾರನು ಒರ್ತನು. ಅವಾಗ ಎಷ್ಟೊತ್ತು ಹೇಳಿದಂತ ಪಸ್ಕ ಹಬ್ಬ ಮಾಡಬೇಕಾದವರು ಯಾರು? ಯಾರು? ಇಸ್ರಾಯೇಲ್ಯರು. ಯಹೂದ್ಯರಲ್ಲ. ಯಹೂದ್ಯರು ತಪ್ಪಾಗುತ್ತದೆ. ಇಸ್ರಾಯೇಲ್ಯರು. ಪ್ರೈಸ್ ದಿ ಲಾರ್ಡ್. ಇಲ್ಲೊಂದ್ಸಲ ಹೇಳ್ರಿ ಎಲ್ಲರೂ. ಈ ಹಬ್ಬವನ್ನು ಯಾರು ಮಾಡಬೇಕು? ಇಸ್ರಾಯೇಲ್ಯರು ಮಾಡಬೇಕು. ಅನ್ಯನೊಬ್ಬನು ಅದರಲ್ಲಿ ಭಾಗವಹಿಸಬಾರ್ದು. ನಾವ್ಯಾರು? ಅನ್ಯರು. ಇಲ್ಲಿ ಪೋಪ್, ಇಲ್ಲಿದು ಬಿಷಪ್ ಯಾರು? ಇಲ್ಲಿ ಫಾದರ್ ಯಾರು? ಇಟಲಿಯಲ್ಲಿರುವಂತ ಪೋಪ್ ಯಾರು? ಅವ್ರು ಯಾರು ಅಬ್ರಹಾಮನ ವಂಶದವರಲ್ಲ. ಅಬ್ರಹಾಮನ ವಂಶದವರು. ಪ್ರೈಸ್ ದಿ ಲಾರ್ಡ್. ಯಾಕೋಬನ ಮಕ್ಕಳಾದ ಇಸ್ರಾಯೇಲ್ಯರಲ್ಲಿ 12 ಕುಲಕ್ಕೆ ಸೇರಿದವರು ಮಾತ್ರ ಇಸ್ರಾಯೇಲ್ಯರು. ಅಬ್ರಹಾಮನ ಮಕ್ಕಳು ಎಲ್ಲರೂ ಅಲ್ಲ. ಇಷ್ಮಾಯೇಲ್ ಬರಲ್ಲ ಇದರಲ್ಲಿ. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮ್, ಇಸಾಕನ ಮಕ್ಕಳು ಬರಲ್ಲ ಎಲ್ಲರೂ. ಪ್ರೈಸ್ ದಿ ಲಾರ್ಡ್. ಇಸಾಕನ ಮಗನಾದ ಯಾಕೋಬನು ಬರ್ತಾನೆ ಹೊರತು ಏಸಾವನು ಬರಲ್ಲ. ಏಸಾವನು ಯಾರು? ಅವನು ಅನ್ಯನು. ಯಾಕೋಬನ ಮಕ್ಕಳಲ್ಲಿ 12 ಕುಲಗಳು ಮಾತ್ರ ಇಸ್ರಾಯೇಲ್ಯರು. ಅವರು ಮಾತ್ರ ಇದರಲ್ಲಿ ಭಾಗವಹಿಸಬೇಕು. ಇದು ಶಾಶ್ವತವಾಗಿ ಆಚರಿಸಬೇಕಾದದ್ದು. ಇದರಲ್ಲಿ ಯಾವೊಬ್ಬ ಅನ್ಯನು ಭಾಗವಹಿಸಲೇಬಾರದು. ಇದು ಸರ್ವಶಕ್ತನಾದ ಯೆಹೋವನ ನಿಯಮವಾಗಿದೆ. ಪ್ರೈಸ್ ದಿ ಲಾರ್ಡ್. ಇಷ್ಟೇ ಕಠಿಣವಾದ ಮತ್ತೊಂದು ನಿಯಮ ಇದೆ. ಈ ಅನ್ಯರು ಯಾರು, ಇಸ್ರಾಯೇಲ್ರು ಯಾರು ಅಂತ ಗುರುತಿಡಿಯೋದು ಹೇಗೆ? ಹೇಳ್ತೀರಾ ಯಾರಾದ್ರು? ಇಸ್ರಾಯೇಲ್ರು ಯಾರು, ಅನ್ಯರು ಯಾರು? ವ್ಯತ್ಯಾಸ ಇದಕ್ಕಿಂತ ಮೊದಲೇ ಇದೆ. ಪಸ್ಕಕ್ಕಿಂತ ಮೊದಲೇ ವ್ಯತ್ಯಾಸ ಇದೆ. ಏನು? ಸುನ್ನತಿ. ಸುನ್ನತಿ ಯಾರಿಗೆ ದೇವರು ಕೊಟ್ಟಿದ್ದಾನೆ? ಅಬ್ರಹಾಮನ ವಂಶದವರಿಗೆ. ಇಸ್ರಾಯೇಲ್ಯರಿಗೆ ನೀವು ಮೋಶೆ ಸುನ್ನತಿ ಮಾಡಿಸ್ಕೊಂಡ್ರ. ಸುನ್ನತಿ ಯಾರಿಗೆ ಕೊಟ್ಟಿದ್ದಾನೆ? ಇಸ್ರಾಯೇಲ್ಯರಿಗೆ. ಪಸ್ಕಹಬ್ಬ ಯಾರಿಗೆ ಕೊಟ್ಟಿದ್ದಾನೆ? ಇಸ್ರಾಯೇಲ್ಯರಿಗೆ. ಇದೆರಡು ಅನ್ಯರಿಗೆ ಅಲ್ಲ. ಅನ್ಯರು ಯಾರು ಇದರಲ್ಲಿ ಭಾಗವಹಿಸಬಾರದು. ಪ್ರೈಸ್ ದಿ ಲಾರ್ಡ್. ಒಬ್ಬನು ಪಸ್ಕ ಹಬ್ಬವನ್ನು ಆಚರಿಸಬೇಕಾದ್ರೆ ಅವನು ಸುನ್ನತಿಯಾದವನಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.
ಇಲ್ಲಿ ಪಸ್ಕಾಪ ಮಾಡೋರ್ನ ಕೇಳಿ ನೋಡ್ರಿ, ನಿಮ್ದು ಸುನ್ನತಿ ಆಗಿದೆ ಅಂತ. ಅಲ್ಲ, ಬೇಜಾರು, ನನಗೆ ದುಃಖ ಇರೋದ್ರಿಂದ ಹೇಳ್ತಾ ಇರೋದು. ಮನುಷ್ಯನಿಗೆ ತಿಳುವಳಿಕೆ ಅನ್ನೋದು ಬೇಕಲ್ಲ. ಯಾರಿಗೆ ಆಚರಿಸು ಅಂತ ಹೇಳಿದ್ದಾನೆ? ನಾವು ಯಾರು ಅಬ್ರಹಾಮನ ವಂಶದಿಂದ ಬಂದವರಲ್ಲ. ನಾವು ಯಾರು ಇಸಾಕನ ಮಕ್ಕಳಲ್ಲ, ಯಾಕೋಬನ ಮಕ್ಕಳಲ್ಲ, ಇಸ್ರಾಯೇಲರು ಅಲ್ಲವೇ ಅಲ್ಲ. ಮತ್ತೆ ನಾವು ಯಾರು? ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಅನ್ಯರು, ಪರದೇಶಿಗಳು ಆಗಿದ್ದೇವೆ. ನಾವೆಲ್ಲರೂ ಅನ್ಯರು, ಪರದೇಶಿಗಳು ಆಗಿದ್ದೇವೆ. ನಾವು ದೇವರ ಬಳಿಗೆ ಬಂದದ್ದು ಯಾವಾಗ? ಅದೇ ಕೀರ್ತನೆಯಲ್ಲಿ ನೋಡಿದ್ವಿ. ನಾವು ದೇವರ ಬಳಿಗೆ ಬಂದದ್ದು ಯಾವಾಗ? ಕರ್ತನಾದ, ಅದಕ್ಕೆ ಸ್ತೋತ್ರ, ನಮ್ಮ ಪಸ್ಕದ ಕುರಿ ಕೊಯ್ಯಲ್ಪಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾವು ದೇವರ ಬಳಿಗೆ ಬಂದದ್ದು, ನಮ್ಮ ಮೇಲಿನ ಶಾಪು ನೀಗಿದ್ದು, ನಮಗೆ ಬಿಡುಗಡೆಯಾದದ್ದು, ನಮ್ಮ ಕುರಿಮರಿ ಕೊಯ್ಯಲ್ಪಟ್ಟಿದೆ. ಅದು ಯಾರು? ಕ್ರಿಸ್ತನು. ಇಸ್ರಾಯೇಲ್ಯರು ಪಸ್ಕವನ್ನು ಆಚರಿಸುವುದು ಅವರ ಮನೆಯಲ್ಲಿ ಅವರ ಹಿಂಡಿನಿಂದ ತೆಗೆದ ಕುರಿಮರಿ. ಅದನ್ನ ಕೊಯ್ದು ಅದರ ರಕ್ತವನ್ನು ಬಾಗಿಲಿಗೆ ಹಚ್ಚಬೇಕಾಯಿತು. ಅದು ಅವರಿಗೆ ಬಿಡುಗಡೆ, ಅವರಿಗೆ ರಕ್ಷಣೆ, ಅದು ಅವರ ವಿಮೋಚನೆ. ಆದರೆ ನಮಗೆ ಆ ಕುರಿಯಿಂದ ಬಿಡುಗಡೆ ಇಲ್ಲ. ನಮಗೆ ಬಿಡುಗಡೆಯಾದದ್ದು ನಮ್ಮ ಪಸ್ಕದ ಕುರಿ ಕ್ರಿಸ್ತನಾಗಿದ್ದಾನೆ, ಯೇಸು ಆಗಿದ್ದಾನೆ. ಇನ್ನೊಮ್ಮೆ ಓದ್ರಿ, ಕೊರಿಂಥ ಪತ್ರಿಕೆಯಲ್ಲಿ ಓದಂತ ವಾಕ್ಯ ನಿಮ್ಮ ಓದ್ರಿ. 1 ಕೊರಿಂಥಿ 5ನೇ ಅಧ್ಯಾಯ. Glory to God. Hallelujah. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ. ಹುಳಿ ಬಗ್ಗೆ ನೋಡಿದೀವಲ್ಲ, ಎಷ್ಟೊಂದು ವಾಕ್ಯ ಹುಳಿ ಬಗ್ಗೆ ಹೇಳಿದ್ದಾನೆ. ಏನದು ಹುಳಿ ಅಂದ್ರೆ ಏನು? ಕೆಳಗಿನ ವಾಕ್ಯ ಓದ್ತಾ ಬರುವ ಗೊತ್ತಾಗುತ್ತೆ. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದರೆ ನಮ್ಮ ಪಸ್ಕ ಯಜ್ಞದ ಕುರಿಯು ಯಜ್ಞದ ಕುರಿಯು ಕೊಯ್ದದೆ. ಅದಾವುದಂದ್ರೆ ನಮ್ಮ ಪಸ್ಕದ ಕುರಿ ಯಾವುದಂದ್ರೆ ಕ್ರಿಸ್ತನೇ. ಪ್ರೈಸ್ ದಿ ಲಾರ್ಡ್. ನಮ್ಮ ಪಸ್ಕದ ಕುರಿ ನಮ್ಮ ಮನೆಯಲ್ಲಿ ಸಾಕಿದ ಕುರಿ ಅಲ್ಲ, ಕುರುಬರು ಸಾಕಿದ ಕುರಿನೂ ಅಲ್ಲ. ನಮ್ಮ ಪಸ್ಕದ ಕುರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆ ಕುರಿಯನ್ನು ನೋಡಿದ ತಕ್ಷಣ ಯೋಹಾನನ ಆ ಕುರಿಯನ್ನು ಯೋರ್ದಾನ್ ಹೊಳೆಯಲ್ಲಿ ನೋಡ್ದ. ಯೋರ್ದಾನ್ ಹೊಳೆ ಪಕ್ಕದಲ್ಲಿ ನಿಂತಿದ್ದಾಗ ಆ ಕುರಿ ಅಲ್ಲಿಗೆ ಬಂತು. ಪ್ರೈಸ್ ದಿ ಲಾರ್ಡ್. ಆ ಕುರಿಯನ್ನು ನೋಡಿದ ತಕ್ಷಣ ಯೋಹಾನ್ ಹೇಳ್ತಾನೆ, ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಒಂದು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ. ಮರುದಿನ ತಿರುಗಿ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಾಕ್ಯ. ಓದಮ್ಮ. ಸರಿ, ಅದೇ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಇದು ಇಸ್ರಾಯೇಲ್ಯರ ಪಾಪ ಮಾತ್ರವಲ್ಲ, ಮತ್ತೆ ಸರ್ವಲೋಕದ ಪಾಪವನ್ನು ನಿವಾರಣೆ ಮಾಡುವ ಕುರಿ. ಪ್ರೈಸ್ ದಿ ಲಾರ್ಡ್. ಯೇಸು ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸುವುದಕ್ಕಾಗಿ ಯೋರ್ದಾನ್ ಹೊಳೆ ಹತ್ತಿರ ಬಂದಾಗ ಆ ಯೇಸುವನ್ನು ನೋಡಿದಂತ ಯೋಹಾನನ್ ಹೇಳ್ತಿದ್ದಾನೆ, ಅಗ್ಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಯಾರು? ಅದನ್ನೇ ಪೌಲನು ಹೇಳಿದ್ದು, ನಮ್ಮ ಕುರಿ, ನಮ್ಮ ಯಜ್ಞದ ಕುರಿ. ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಕೊಯ್ಯಲ್ಪಟ್ಟನು, ಯೇಸು ಕ್ರಿಸ್ತನು ಮುರಿಯಲ್ಪಟ್ಟನು. ಪ್ರೈಸ್ ದಿ ಲಾರ್ಡ್. ಸೋದರ, ಅದರ 36ನೇ ವಾಕ್ಯ, 35-36. ಮರುದಿನ ತಿರುಗಿ ಯೋಹಾನನವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನ ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಲ್ಲಿ ಆ ನದಿ ತೀರದಲ್ಲಿ ಯೋರ್ದಾನ್ ಹೊಳೆಯ ಪಕ್ಕದಲ್ಲಿ ಆ ಪ್ರದೇಶದಲ್ಲಿ ಯೇಸು ತಿರುಗಾಡುತ್ತಿರುವುದನ್ನ ನೋಡಿದಾಗ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂತ ಸ್ನಾನಿಕನಾದ ಯೋಹಾನನ್ನು ನೋಡಿ ಕೈ ಮಟ್ಟು ಮಾಡಿ ತೋರಿಸಿ ಹೇಳ್ತಿದ್ದಾನೆ, ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಅವಾಗ ನಮ್ಮ ಕುರಿ ಯಾವುದು? ಪ್ರೈಸ್ ದಿ ಲಾರ್ಡ್. ನಮ್ಮ ಕುರಿಯೇ ಕೊಯ್ಯಲ್ಪಟ್ಟದೆ ಅಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲ್ಯರ ಹಬ್ಬದಲ್ಲಿ, ಪಸ್ಕ ಹಬ್ಬದಲ್ಲಿ, ಇಸ್ರಾಯೇಲರು ಮಾಡ್ತಾ ಇದ್ದಂತ ಹಬ್ಬದಲ್ಲಿ ಸೇರ್ಲಿಕ್ಕೆ ನಮಗೆ ಅವಕಾಶವಿಲ್ಲ. ಯಾಕಂದ್ರೆ ನಾವೆಲ್ಲರೂ ಅನ್ಯರಾಗಿದ್ದೀವಿ.
ಅನ್ಯರಾದ ನಾವು ನಮ್ಮ ತಂದೆ ತಾತಂದರ ಕಾಲದಿಂದಲೂ ನಾವೆಲ್ಲರೂ ಅನ್ಯರೇ. ನಾವು ಯಾರು ಇಸ್ರಾಯೇಲರಲ್ಲ, ಇಸ್ರಾಯೇಲ್ ವಂಶದಲ್ಲಿ ಸೇರಿದವರೇ ಅಲ್ಲ. ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಎಫೆಸರ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯದಿಂದ ಓದಮ್ಮ. 11ರಿಂದ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ನೀವು ಪೂರ್ವದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಅಂದ್ರೆ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು. ನಮಗೇನಿಲ್ಲ? ಇಸ್ರಾಯೇಲ್ ಎಲ್ರು ಹೇಳ್ರಿ, ಸ್ವಲ್ಪ ಸಾಕಾಯ್ತಾ ಎಲ್ಲರಿಗೂ? ನಮಗೆ ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲ. ಆಮೇಲೆ ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು. ಎಲ್ಲಿಂದ ಎಷ್ಟನೇ ವಾಕ್ಯದಿಂದ ಓದ್ತಾ ಇರೋದು? 11ರಿಂದ ಓದಮ್ಮ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಯಾರಾಗಿದ್ದೇವೆ? ಜನ್ಮದಿಂದಲೇ. ಎಫೆಸಿಯನ್ಸ್ 2:11. ನೀವು ಜನ್ಮದಿಂದಲೇ ಅನ್ಯ ಜನರಾಗಿದ್ದೀರಿ. ಅವಾಗ ಜನ್ಮದಿಂದ ಅನ್ಯ ಜನರಾಗಿರೋ ನಮಗೆ ಪಸ್ಕಾ ಹಬ್ಬ ಆಚರಿಸಲಿಕ್ಕೆ ಅವಕಾಶ ಇದೆಯಾ? ಇಸ್ರಾಯೇಲರ ಪಸ್ಕಾ ಹಬ್ಬ ಆಚರಿಸಲಿಕ್ಕೆ ಅವಕಾಶ ಇದೆಯಾ? ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಇಸ್ರಾಯೇಲರ ಅಂತ ಹೇಳಿದ್ರೆ ಅಬ್ರಹಾಮನ ಸೋದರ, ಅಬ್ರಹಾಮನ ಮಗನಾದ ಇಸಾಕನ ಮಗನಾದಂತ ಯಾಕೋಬನ ಮಕ್ಕಳಾದ 12 ಜನ ಗೋತ್ರ ಪ್ರಧಾನರು. ಅವರನ್ನು ಬಿಟ್ಟು ಅವರಲ್ಲಿ ಬೇರೆ ಯಾರು ಬಾಕಿ ಇದ್ದವರೆಲ್ಲರೂ ಯಾರಾಗಿದ್ದಾರೆ? ಅನ್ಯ ಜನರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರು ಯಾರಿಗೂ ಈ ಹಬ್ಬದಲ್ಲಿ, ಈ ಪಸ್ಕಾ ಹಬ್ಬ ಆಚರಿಸಲಿಕ್ಕೆ, ಈ ಪದ್ಧತಿಗಳನ್ನು ಆಚರಿಸಲಿಕ್ಕೆ ಅವಕಾಶ ಇಲ್ಲ. ಮತ್ತು ಇವತ್ತಿನ ಕ್ರೈಸ್ತರು ಮಾಡ್ತಾ ಇರೋದೆಲ್ಲ ಏನು? ಇವತ್ತಿನ ಪೋಪ್ಗಳು ಬಿಷಪ್ಗಳೆಲ್ಲ ಮಾಡ್ತಾ ಇರೋದು ಏನಾಗಾದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು. ಅನೇಕ ಪಾಸ್ಟರ್ಗಳು ಮಾಡ್ತಾ ಇದ್ದಾರೆ. ಯಾರಾದ್ರೂ ನನ್ನ ಶಬ್ದ ಕೇಳೋರಿದ್ರೆ, ಯಾರಿಗಾದ್ರೂ ಸಂಶಯ ಇದ್ರೆ ಪ್ರಶ್ನೆ ಕೇಳ್ರಿ. ಫೋನ್ ನಂಬರ್ ಸಹ ಇದ್ರೆ ಕೆಳಗಡೆ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಯಾರು ಬೇಕಾದ್ರೂ ಸಂಶಯ ಕೇಳಬಹುದು, ಯಾರಿಗೂ ಅವಕಾಶವಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಯಾರಾಗಿದ್ದೇವೆ? ಅನ್ಯ ಜನಾಂಗಗಳಾಗಿದ್ದೇವೆ. ನಮಗೆ ಅಬ್ರಹಾಮನ ವಂಶದಲ್ಲಿ ಪಾಲಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಳಗಿನ ವಾಕ್ಯ 11ನೇ ವಾಕ್ಯ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳ್ತಾರೆ. ಅವಾಗ ಸುನ್ನತಿ ಮಾಡಿಸಿಕೊಂಡವರು ಯಾರು? ಇಸ್ರಾಯೇಲರು. ಅವಾಗ ಇಸ್ರಾಯೇಲರು ಸುನ್ನತಿ ಮಾಡಿಸಿಕೊಂಡವರು ಈ ಹಬ್ಬ ಮಾಡುವಂತ ಪೋಪನ್ನ, ಬಿಷಪನ್ನ ಅಥವಾ ಪಾದ್ರಿಯನ್ನ ನೋಡಿ ಏನಂತ ಹೇಳ್ತಾರೆ? ನೀವು ಸುನ್ನತಿ ಇಲ್ಲದವರು, ನೀವ್ ಹೆಂಗ್ ಪಸ್ಕಾ ಹಬ್ಬ ಮಾಡ್ತೀರಿ ಅಂತ ಕೇಳ್ತಾರೆ. ಹೌದಾ ಅಲ್ಲೋ? ಪ್ರೈಸರು. ನಿಮ್ಮ ಸುನ್ನತಿನೇ ಇಲ್ಲ, ನೀವ್ ಹೆಂಗ್ ಪಸ್ಕಾ ಹಬ್ಬ ಮಾಡ್ತೀರಿ? ಪಸ್ಕಾ ಹಬ್ಬ ಯಾರು ಮಾಡಬೇಕು? ಇಸ್ರಾಯೇಲರು ಮಾಡಬೇಕು. ನಮಗೆ ಪಸ್ಕಾ ಹಬ್ಬ ಮಾಡಲಿಕ್ಕೆ ಅವಕಾಶ ಇಲ್ಲ. ನಾವು ಇಸ್ರಾಯೇಲರು ಅಲ್ಲವೇ ಅಲ್ಲ, ನಾವು ಅನ್ಯ ಜನರು, ಸುನ್ನತಿ ಇಲ್ಲದವರು. ಆಮೇಲೆ 12ನೇ ವಾಕ್ಯ, ಪೂರ್ವದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ಒಡಂಬಡಿಕೆಯಲ್ಲಿ ಪಾಲಿಲ್ಲದವರು, ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನ ಅರಿಯದವರು, ವಿಗ್ರಹಗಳನ್ನು ಹೊತ್ತುಕೊಂಡು ತಿರುಗ್ತಾ ಇದ್ದೀವಿ. ಪೂಜೆ, ಪುರಸ್ಕಾರ, ಹಬ್ಬ, ಅಮಾವಾಸ್ಯೆ, ಪ್ರೈಸ್ ದಿ ಲಾರ್ಡ್, ವಿಗ್ರಹಾರಾಧನೆ ಮಾಡುತ್ತಾ ಜೀವ ಸ್ವರೂಪನಾದ ದೇವರನ್ನ ಅರಿಯದವರಾಗಿದ್ದೆವು. ನಮಗೆ ಪಸ್ಕಾ ಹಬ್ಬ ಮಾಡ್ಲಿಕ್ಕೆ ಅವಕಾಶನೇ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳು, ವಿಶ್ವಾಸಿಗಳು, ಬೈಬಲ್ ಗೊತ್ತಿರೋರು ಬೈಬಲ್ ಚೆನ್ನಾಗಿ ಕರೀರಿ. ನೀವು ಅನ್ಯ ದೇಶ, ಧರ್ಮ, ಜಾತಿ, ಕುಲ, ಭಾಷೆ ಎಲ್ಲ ಬಿಟ್ಟು ಬಂದಿರ್ತೀರ. ಯೇಸು ಸ್ವಾಮಿ ಹತ್ರ ಬಂದ ಮೇಲೆ ಸರಿಯಾಗಿ ಈ ವಾಕ್ಯ ಕಲಿತು ಪರಲೋಕ ರಾಜ್ಯಕ್ಕೆ ಹೋಗೋ ಸಿದ್ಧತೆ ಮಾಡ್ಕೊಳ್ರಿ. ಸುಮ್ಮನೆ ಅವ್ರಿವ್ರ ಮಾತು ಕೇಳ್ಕೊಂಡು, ಅವ್ರವ್ರ ಆಚಾರ ಹಾಕೊಂಡು ನೋಡ್ಕೊಂಡು, ಪದ್ಧತಿಗಳನ್ನ ನೋಡ್ಕೊಂಡು, ಹಬ್ಬ ನೋಡ್ಕೊಂಡು ನಾವು ಮರಳಾಗಬಾರದು. ಒಂದೇ ದಿವಸಕ್ಕೆ ಹೇಳಿ ಮುಗಿಸೋಕ್ಕಾಗಲ್ಲ. ವಾಕ್ಯ ತುಂಬಾ ಇದೆ. ಹೊಸ ಒಡಂಬಡಿಕೆ ಚೆನ್ನಾಗಿ ಕಲಿಬೇಕು. ಪ್ರೈಸ್. ನಮಗೆ ಹಳೆ ಒಡಂಬಡಿಕೆಯೊಂದಿಗೆ ಯಾವ ಸಂಬಂಧವೂ ಇಲ್ಲ. ಹಳೆ ಒಡಂಬಡಿಕೆ ಬೇಕು, ವಾಕ್ಯ ಒಳ್ಳೆದೆ, ನಾವು ಕಲಿಬೇಕು, ತಿಳ್ಕೊಂಡಿರ್ಬೇಕು, ಚರಿತ್ರೆ ಗೊತ್ತಿರ್ಬೇಕು. ಆದ್ರೆ ನಮ್ಮ ಆರಾಧನೆಗೂ ಹಳೆ ಒಡಂಬಡಿಕೆಗೂ ಯಾವ ಸಂಬಂಧವೂ ಇಲ್ಲ. ನಾವು ಅಬ್ರಹಾಮನ ವಂಶದವರೇ ಅಲ್ಲ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ, ರೋಮ 7ನೇ ಅಧ್ಯಾಯ. ಗ್ಲೋರಿ ಟು ಗಾಡ್, ಹಾಲೆಲೂಯಾ. 6ನೇ ವಾಕ್ಯ. ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡ ಧರ್ಮಶಾಸ್ತ್ರದ ಪಾಲಿಗೆ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಮ್ಮನ್ನ ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ನಾವು ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ನಮಗೂ ಧರ್ಮಶಾಸ್ತ್ರಕ್ಕೂ ಸಂಬಂಧವೇ ಇಲ್ಲ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೂ ಧರ್ಮಶಾಸ್ತ್ರಕ್ಕೂ ಸಂಬಂಧವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಮುಂದಿನ ವಾಕ್ಯ. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆ ರೀತಿಯಲ್ಲಿ ನಾವು ದೇವರನ್ನು ಅನುಕೂಲವಾದ ಧರ್ಮಶಾಸ್ತ್ರ ಪ್ರಕಾರ ನಾವು ದೇವರನ್ನ ಸೇವಿಸುವವರಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ನಮ್ಮ ಇವರೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ರಿ. ಎಷ್ಟು ಚೆನ್ನಾಗಿತ್ತು. ದೀಪ ಹಚ್ಚಲಿಕ್ಕಾಗಲಿ, ಧೂಪ ಹಾಕಲಿಕ್ಕಾಗಲಿ, ಆರೋನ್ನ ವೇಷ ಹಾಕೊಳ್ಳಿಕ್ಕಾಗಲಿ, ಮೋಸೆ ವೇಷ ಹಾಕೊಳ್ಳಿಕ್ಕಾಗಲಿ, ತಲೆ ಮೇಲೆ ಟೋಪಿಗೆ ಇಟ್ಕೊಳ್ಳಿಕ್ಕಾಗಲಿ, ಕಿರೀಟ ಇಟ್ಕೊಳ್ಳಿಕ್ಕಾಗಲಿ, ಕೊರಳಿನ ಮೇಲೆ ಶಿಲುಬೆ ಹಾಕೊಳ್ಳಿಕ್ಕಾಗಲಿ, ಹಳೆ ಒಡಂಬಡಿಕೆ ಯಾವುದೇ ಆಚಾರ ಮಾಡಲಿಕ್ಕೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಅವಕಾಶ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇದೆ ಅಂತ ಯಾರಾದರೂ ಇದ್ರೆ ವಾಕ್ಯದಿಂದ ಪ್ರೂವ್ ಮಾಡಲಿ. ದೇವರ ವಾಕ್ಯ ಹೇಳ್ತದೆ, ಹೊಸ ಒಡಂಬಡಿಕೆ ಹೇಳ್ತದೆ, ನಮಗೆ ಅವಕಾಶವಿಲ್ಲ. ನಾವು ಹೇಗೆ ದೇವರನ್ನ ಆರಾಧಿಸಬೇಕು? ಪವಿತ್ರಾತ್ಮ ಪ್ರೇರಿತರಾಗಿ ಹೊಸ ರೀತಿಯಲ್ಲಿ ದೇವರನ್ನ ಸೇವಿಸುವರಾಗಿದ್ದೇವೆ. ನಾವು ಯಜ್ಞ, ಹೋಮ, ಪಸ್ಕ, ಹಬ್ಬ, ಅಮಾವಾಸ್ಯೆಗಳನ್ನು ಮಾಡಿ ದೇವರನ್ನ ಆರಾಧಿಸುವವರಲ್ಲ. ಅದನ್ನು ದೇವರು ಮೆಚ್ಚುವುದೂ ಇಲ್ಲ. ನಮ್ಮ ಆರಾಧನೆಗಳು ವಿವೇಕಪೂರ್ವಕವಾಗಿರಬೇಕು. ಪ್ರೈಸ್ ದಿ ಲಾರ್ಡ್. 12ನೇ 1ನೇ ವಾಕ್ಯ, ರೋಮ 12:1. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವಂತ ಸಜೀವ ಯತ್ನಗಳಾಗಿ ಅರ್ಪಿಸಿರಿ. ನಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಆಗಿರುವ ಸಜೀವ ಯತ್ನಗಳಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಆಮೇಲೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಆಮೇಲೆ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ದೇವರಿಗೆ ಮೆಚ್ಚುಗೆಯಾದದ್ದು, ಲೋಪವಿಲ್ಲದ್ದು, ಯಾವ್ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳಿ. ಸ್ವಲ್ಪ ವಿವೇಚಿಸಿ ತಿಳ್ಕೊಳ್ಳಬೇಕು ಯಾವುದನ್ನ ದೇವರು ಮೆಚ್ಚುತ್ತಾನೆ. ಪ್ರೈಸ್ ದಿ ಲಾರ್ಡ್. ನನಗೆ ಹೊಟ್ಟೆಗಿಚ್ಚೇನಿಲ್ಲ, ಆದ್ರೂ ನೋಡಿದ್ಮೇಲೆ ಹೇಳಲೇಬೇಕು, ನಾವು ಕಲಿಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಸಹೋದರ, ಆರೋನನ ವೇಷ ಹಾಕೊಂಡು, ಅದರಲ್ಲೂ ಸುಪೀರಿಯರ್ ಇದನ್ನ ಹಾಕೊಂಡು 100 ಜನ ಫಾದರ್ಗಳು, ಬಿಷಪ್ಗಳು ಮೆರವಣಿಗೆ ಮಾಡಿ ಜನರನ್ನ ಮರಳು ಮಾಡ್ತಾ ಇರೋದು. ಜನ ಏನ್ ತಿಳ್ಕೊಂಡು ಇದರಲ್ಲಿ ಏನೋ ಬಹಳ ದೊಡ್ಡ ಏನೋ ಇದೆ ಅಂತ. ಅಧಿಕಾರನೇ ಇಲ್ಲ ಹಂಗೆ ಮಾಡ್ಲಿಕ್ಕೆ, ಅವಕಾಶನೇ ಇಲ್ಲ ಹಂಗೆ ಮಾಡ್ಲಿಕ್ಕೆ. ಅದೆಲ್ಲ ವಿಗ್ರಹಾರಾಧನೆಯ ಕಾಪಿಯಾಗಿದೆ. ವಿಗ್ರಹಾರಾಧನೆಯನ್ನ ಕಾಪಿ ಮಾಡ್ಕೊಳ್ಳೋದು, ವಿಗ್ರಹಾರಾಧಕರು ಮಾಡೋದನ್ನು ಕಾಪಿ ಮಾಡ್ಕೊಳ್ಳೋದು. ಪ್ರೈಸ್ ದಿ ಲಾರ್ಡ್. ಸೋದರ, ಮೆರವಣಿಗೆ ಮಾಡುವಾಗ ಅಯ್ಯೋ ಯೇಸುವಿನ ವಿಗ್ರಹ ಇಟ್ಟುಕೊಂಡು ಮೆರವಣಿಗೆ ಮಾಡೋದು, ಮರಿಯಳ ವಿಗ್ರಹ ಹೊತ್ತುಕೊಂಡು ಮೆರವಣಿಗೆ ಮಾಡೋದು, ಅಬ್ಬಬ್ಬ ಯಾವ್ಯಾವ ತರದಲ್ಲಿ, ಯಾವ್ಯಾವ ವೇಷದಲ್ಲಿ, ಯಾವ್ಯಾವ ಡ್ರೆಸ್ನಲ್ಲಿ. ಸ್ತೋತ್ರ. ಇದನ್ನ ನೋಡುವಾಗ ಸಾಮಾನ್ಯ ಜನರು ಮರಳಾಗ್ಬಿಡ್ತಾರೆ. ಓ, ನಮ್ಮ ದೇವರ ಮೆರವಣಿಗೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ನ್ಯಾಯ ತೀರ್ಪುಗಳಿಗೆ ಒಳಗಾಗ್ತಾರೆ. ವಾಕ್ಯ ಹೇಳ್ತದೆ, ನನಗೆ ಸಮಯ ಇಲ್ಲ, ಸೋದರ ಮುಂದಿನ ದಿನಗಳು ನಾವು ಕಲಿಯೋಣ. ಇವೆಲ್ಲ ನ್ಯಾಯ ತೀರ್ಪಿಗೊಳಗಾಗುತ್ತಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ನಾವು ತಗ್ಗಿಸಿಕೊಂಡು
ಮುರಿದ ಮನಸ್ಸುಳ್ಳವರಿಗೆ ನೆರವಾಗ್ತಾನೆ. ಕುಗ್ಗಿ ಹೋದವ್ರನ್ನ ಉದ್ಧರಿಸುವನಾಯ್ತಾನೆ. ನಮ್ಮ ಆರಾಧನೆಗಳಲ್ಲಿ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡು ನಮ್ಮನ್ನ ಬರಿದು ಮಾಡಿಕೊಂಡು ಪವಿತ್ರಾತ್ಮ ಪ್ರೇರಿತರಾಗಿ ಆತ್ಮನು ಕೊಡುವ ನುಡಿಗಳಿಗೆ ಅನುಗುಣವಾಗಿ ನಾವು ದೇವರನ್ನ ಆರಾಧಿಸಬೇಕಾದವರಾಗಿದ್ದೇವೆ. ನಮಗೂ ಹೊಗಳಿಕೊಳ್ಳೋದಕ್ಕಾಗಲಿ, ಕೊಚ್ಚಿಕೊಳ್ಳೋದಕ್ಕಾಗಲಿ, ಸೋದರ ವೇಷಭೂಷಣದಿಂದ ನಮ್ಮನ್ನ ಅಲಂಕರಿಸಿಕೊಳ್ಳೋದಕ್ಕಾಗಲಿ, ನಮ್ಮನ್ನ ಏನೋ ವಿಶೇಷ ಪ್ರೈಸ್ ದಿ ಲಾರ್ಡ್ ಸ್ತೋತ್ರ ಸ್ಥಾನಮಾನ ಎಲ್ಲ ಕಲ್ಪಿಸಿಕೊಳ್ಳೋದಕ್ಕಾಗಲಿ ನಮಗೆ ಅವಕಾಶ ಇಲ್ಲ. ಪ್ರೈಸ್ ದಿ ಲಾರ್ಡ್. ಪೇತ್ರನಾಗಲಿ, ಯೋಹಾನನಾಗಲಿ, ಪೌಲನಾಗಲಿ, ಬೇರೆ ಅಪೊಸ್ತಲರಾಗಲಿ ತೋರಿಸಿಕೊಟ್ಟ ಮಾದರಿ ಹೊರತು ಅದಕ್ಕಿಂತ ಹೆಚ್ಚಿನ ಯಾವುದು ನಮಗೆ ಸ್ವೀಕಾರವಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಮಾಡಲೂಬಾರದು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಏನು ಡ್ಯಾನ್ಸು, ಏನು ಆಟ, ಏನು ಹಬ್ಬ, ಏನು ಮೆರವಣಿಗೆ. ಪ್ರೈಸ್ ದಿ ಲಾರ್ಡ್. ಸಾಮಾನ್ಯ ಜನರು ಇದನ್ನು ನೋಡಿ ಮರಳಾಗ್ತಾ ಇದ್ದಾರೆ. ಸುವಾರ್ತೆ ಗೊತ್ತಿಲ್ಲದವರು ಇದನ್ನು ನೋಡಿ ಮರಳಾಗ್ತಾ ಇದ್ದಾರೆ. ಸತ್ಯೋಪದೇಶಕ್ಕೆ ವಿರುದ್ಧವಾಗಿ ತಮ್ಮನ್ನು ತಾವೇ ಹೆಚ್ಚಿಸಿಕೊಂಡು ಏನೇನೋ ಸಂಕಲ್ಪಿಸಿಕೊಳ್ಳುತ್ತಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ನಾವು ಸುವಾರ್ತೆಯ ಮುಂದೆ ತಗ್ಗಿಸಿಕೊಳ್ಳಬೇಕು, ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ನಮ್ಮ ಪಸ್ಕದ ಕುರಿ ಕೊಯ್ಯಲ್ಪಟ್ಟಿದೆ. ಅದು ಯಾವುದು? ಅದು ಕ್ರಿಸ್ತನೇ. ಆ ಕ್ರಿಸ್ತನು ಕೊಯ್ಯಲ್ಪಟ್ಟಿದ್ದಾನೆ. ಪ್ರೈಸ್ ನೋಡಿ, ನಾವು ವಿಷಯಕ್ಕೆ ಬರೋಣ. ಪಸ್ಕ ಬಿಡ್ರಿ, ನಮ್ಮ ಪಸ್ಕದ ಕುರಿಯು ಕೊಯ್ಯಲ್ಪಟ್ಟಿದೆ. ಯೋಹಾನ್ ಏನ್ ಹೇಳಿದನು? ಬೇಗ ಬೇಗ ಹೋದ್ರಿ. ಒಂದು ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ. ಹೋದಮ್ಮ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಲೋಕದ ಪಾಪವನ್ನು ನಿವಾರಣೆ ಮಾಡುವ ಕುರಿ ಯೇಸು ಆಗಿದ್ದಾನೆ. 36ನೇ ವಾಕ್ಯದಲ್ಲಿ ಅದನ್ನೇ ನೋಡ್ತೇವೆ. ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಪ್ರೈಸ್ ದಿ ಲಾರ್ಡ್. ಲೂಕನ ಸುವಾರ್ತೆ ಯೇಸು ಏನ್ ಹೇಳಿದ ನೋಡ್ರಿ. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 7ನೇ ವಾಕ್ಯ. 22:7. ಲೂಕ್ ಚಾಪ್ಟರ್ 22. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೆ ನೀವು ಅಲ್ಲಿ ನೋಡ್ರಿ, ಇದು ಯೇಸು ಯಾಕೆ ಮಾಡ್ದ, ಶಿಷ್ಯರು ಯಾಕೆ ಮಾಡ್ದ ಅಂತ ಹೇಳಿದ್ರೆ ಅವರು ಯಹೂದ್ಯರಾಗಿದ್ರು, ಅವರು ಇಸ್ರಾಯೇಲರು ಆದ್ರಿಂದ ಅವ್ರು ಮಾಡ್ತಾ ಇದ್ದಾರೆ. ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ, ಪಸ್ಕದ ಕುರಿಮರಿ, ಅವಾಗ ಹುಳಿ ಇಲ್ಲದ ರೊಟ್ಟಿ ಒಂದೇ ದಿವಸ ಅಲ್ಲ, 7 ದಿವಸ ಇರ್ತದೆ. ಅದನ್ನು ತಿನ್ನುವ ಹಬ್ಬದ ದಿನದಲ್ಲಿ ಪಸ್ಕದ ಕುರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನರಿಗೂ ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. ಅವರು ನಾವು ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಆತನನ್ನು ಕೇಳಲು ಆತನು ಅವರಿಗೆ, ನೋಡಿರಿ, ನೀವು ಪಟ್ಟಣದೊಳಕ್ಕೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ. ಅವನು ತಕ್ಕ ಸಾಮಾನಿಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು, ಅದೆಲ್ಲ ಮೊದಲೇ ರೆಡಿ ಆಗಿತ್ತಲ್ಲಿ. ಯೇಸು ಹೇಳಿ ಮಾಡಿಸಿದಲ್ಲ, ಅದು ಯೇಸುಗೋಸ್ಕರ ಮೊದಲೇ ರೆಡಿ ಆಗಿತ್ತಲ್ಲಿ. ಆಮೇಲೆ ನಿಮಗೆ ತೋರಿಸುವನು, ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದನು. ಅವರು ಹೊರಟು ಆತನ ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು. ಗಳಿಗೆ ಬಂದಾಗ ಆತನು ಸಮಯ ಬಂದಾಗ ಏನಾಯ್ತು? ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡರು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ಶ್ರಮೆಯನ್ನು ಅನುಭವಿಸುವುದಕ್ಕಿಂತ ಮುಂಚೆ, ಅಂದ್ರೆ ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಹಬ್ಬವನ್ನ ಊಟ ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ನಿಮಗೆ ಹೇಳುತ್ತೇನೆ, ನಾನು ಒಂದೊಂದು ಮಾತು ಗಮನಿಸರಿ, ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ, ಇದು ಮತ್ತೆ ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ. ಇನ್ನು ಮೇಲೆ ನಾನು ಪಸ್ಕದ ಊಟವನ್ನ ಮಾಡುವುದೇ ಇಲ್ಲ. ಇದೇ ಲಾಸ್ಟ್, ಇನ್ನು ಮಾಡುವುದಿಲ್ಲ. ಆಮೇಲೆ ಆತನು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ.
ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಆಮೇಲೆ ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಬಳಿಕ ಊಟವಾದ ಮೇಲೆ 4 ಉಪಸ್ವಾರ್ಥಗಳನ್ನು ಇಟ್ಕೊಂಡು ಓದುವ ನಮಗೆ ಗೊತ್ತಾಗುತ್ತದೆ. ಊಟ ಆದ್ಮೇಲೆ, ಹಬ್ಬದ ಊಟ ಆದ್ಮೇಲೆ ಒಂದು ರೊಟ್ಟಿ ಉಳಿಸಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಅದನ್ನು ಕಲಿಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಇದಿದೆ, ಮೇಜಿನ ಮೇಲೆ ರೊಟ್ಟಿ ಯಾವಾಗಲೂ ಇರಬೇಕು ದೇವಾಲಯದಲ್ಲಿ. ಅದರಲ್ಲಿ ಒಂದು ರೊಟ್ಟಿಯನ್ನು ಉಳಿಸಿರ್ತಾರೆ ಮಷೀನಿಗೋಸ್ಕರ ಎಂಬುದಾಗಿ. ಇವರು ಊಟ ಆದ ಮೇಲೆ ಆ ರೊಟ್ಟಿಯನ್ನು ತಗೊಂಡು ಮುರಿದು ಸ್ತೋತ್ರ ಮಾಡಿ ಮುರಿದು ಅವರಿಗೋಸ್ಕರ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ಹೇಳಿ ಆ ರೊಟ್ಟಿಯನ್ನು ತೆಗೆದು ಮುರಿದು, ಲಾಸ್ಟ್ ಮಿಕ್ಕಿಸಬೇಕಾದ ರೊಟ್ಟಿಯನ್ನು ತಗೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟನು. ಆಮೇಲೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ, ಊಟ ಆದ್ಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ, ಈ ಪಾತ್ರೆ ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿಸವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಆದರೂ ನೋಡಿರಿ, ನನ್ನನ್ನು ಹಿಡುಕೊಡುವವನು. ಅದು ಬೇರೆ ವಿಷಯ, ಆಮೇಲೆ ನಾವು ನೋಡೋಣ. ಅವಾಗ ಈ ಹಬ್ಬದಲ್ಲಿ ಆತನು ಕೊನೆಯದಾಗಿ ಏನು ಮಾಡಿದನು? ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟನು. ಪಾತ್ರೆಯನ್ನು ಸಹ ಕೈಯಲ್ಲಿ ಹಿಡಿದು ಸ್ತೋತ್ರ ಮಾಡಿ, ತಕೊಳ್ಳಿರಿ, ಕುಡಿ, ಇದು ನನ್ನ ರಕ್ತ ಎಂಬುದಾಗಿ ಹೇಳಿ ಅವರಿಗೆ ಕೊಟ್ಟನು. ಅವಾಗ ರೊಟ್ಟಿ ಮತ್ತು ದ್ರಾಕ್ಷಾರಸಗಳು ಯೋಹಾನ ಸುವಾರ್ತೆಯಲ್ಲಿ ನೋಡ್ತೇವೆ, ಇದು ನನ್ನ ದೇಹ ಮತ್ತು ರಕ್ತ. ಪ್ರೈಸ್ ದಿ ಲಾರ್ಡ್. ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಪಸ್ಕ ಹಬ್ಬ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಪಸ್ಕ ಹಬ್ಬ ಇದೇ ತರ ಹಬ್ಬ ಮಾಡ್ರಿ ಅಂತ ಹೇಳಲಿಲ್ಲ, ಇದೇ ತರ ಎಲ್ಲಾ ವರ್ಷ ಮಾಡ್ರಿ ಅಂತ ಹೇಳಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲಿಗೆ ಕೊನೆಯ ಇಸ್ರಾಯೇಲರಲ್ಲಿ ನಡ್ಕೊಂಡು ಬಂದಂತ ಪಸ್ಕದ ಹಬ್ಬದ ಕೊನೆಯ ಪಾತ್ರೆ ಅಥವಾ ಕೊನೆಯ ಹಬ್ಬ, ಕೊನೆಯ ರೊಟ್ಟಿ ಯೇಸುವೇ ಆಗಿತ್ತು. ಅಲ್ಲಿಗೆ ಮುಗೀತು, ಹಬ್ಬ ಮುಗೀತು, ವಾಕ್ಯ ನೆರವೇರಿತು. ಮೋಶೆಯ ಕಾಲದಿಂದ ಯಾವ ಕುರಿಯನ್ನ ಯಾವುದನ್ನ ಸೋದರ ಕುರಿಗೆ ಸಾದೃಶ್ಯವಾಗಿ ಯಾವುದನ್ನ ಮಾಡುತ್ತಾ ಬಂದನೋ, ಪ್ರೈಸ್ ದಿ ಲಾರ್ಡ್, ಒಂದು ವರ್ಷದ ಕುರಿ ಹಬ್ಬಕ್ಕೆ ಕೊಯ್ಯಲ್ಪಡಬೇಕು ಅಂತ ಮೋಶೆಯ ಧರ್ಮಶಾಸ್ತ್ರ ನಾವು ಓದಿದಂತ ಆ ವಾಕ್ಯಗಳೆಲ್ಲವೂ ಯೋಹಾನ್ ಒಂದೇ ನೋಟಕ್ಕೆ ಹೇಳ್ತಾನೆ, ಅಗೋ ದೇವರು ನೇಮಿಸಿದ ಕುರಿಮರಿ. ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆ ಕುರಿಮರಿ ಅಕ್ಷರಾರ್ಥದಲ್ಲಿ ಕೊಯ್ಯಲ್ಪಟ್ಟನು. ಇನ್ನು ಪಸ್ಕ ಹಬ್ಬವಿಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತು ರೊಟ್ಟಿ ಮುರಿಯೋದು ಅದಿದೆ. ಅದನ್ನ ಎಷ್ಟು ದಿವಸ ಮಾಡ್ಬೇಕಂತ ಹೇಳಿದನು? ನಾನು ಬರುವ ತನಕ ಹೀಗೆ ಮಾಡಿರಿ ಅಂತ ಹೇಳಿದ್ರು. ಯೇಸು ಬರುವ ತನಕ ನಾವು ರೊಟ್ಟಿ ಮುರಿಯೋದು, ದ್ರಾಕ್ಷಾರಸದಲ್ಲಿ ಭಾಗವಹಿಸೋದು. ರೊಟ್ಟಿ ಮತ್ತು ದ್ರಾಕ್ಷಾರಸ ಯೇಸುವಿನ ದೇಹ, ಯೇಸುವಿನ ರಕ್ತ. ಯಾಕಂದ್ರೆ ನಾವು ಅದರಲ್ಲಿ ಪಾಲುಗಾರರಾಗಿದ್ದೇವೆ, ನಾವು ಆತನೊಂದಿಗೆ ಐಕ್ಯವಾಗಿದ್ದೇವೆ, ನಾವು ಆತನಲ್ಲಿದ್ದೇವೆ, ಆತನು ನಮ್ಮಲ್ಲಿದ್ದಾನೆ ಅನ್ನೋದನ್ನ ತೋರಿಸೋದಕ್ಕಾಗಿ. ನಮಗೆ ಪಸ್ಕ ಹಬ್ಬ ಆಚರಿಸಲಿಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ನಾವು ಅನ್ಯರು ಪರದೇಶಿಗಳಾಗಿದ್ದೇವೆ. ಆದರೆ ನಾವು ನಮ್ಮ ಪಸ್ಕದ ಕುರಿ ಯೇಸು ಕೊಯ್ಯಲ್ಪಟ್ಟದ್ರಿಂದ ನಾವೀಗ ಹೊರಗೆಲ್ಲ ಒಳಗೆ ಬಂದಿದ್ದೀವಿ. ಪ್ರೈಸ್ ದಿ ಲಾರ್ಡ್. ನಾವೀಗ ಈ ಹಬ್ಬ ಮಾಡಂಗಿಲ್ಲ, ನಾವು ಈ ಬೇಜಿನಲ್ಲಿ ಭಾಗವಹಿಸೋರಾಗಿದ್ದೇವೆ. ಆದ್ರಿಂದ ಪ್ರೈಸ್ ದಿ ಲಾರ್ಡ್ ಸೋದರಂ. ಈಗ ಇವತ್ತಿನ ಸೋದರಂ ವಿಷಯ ಪುನರುತ್ಥಾನ. ಒಂದೆರಡು ವಾಕ್ಯಗಳನ್ನು ಸಹ ಓದಿ ಅಲ್ಲಿಗೆ ನಾವು ಬರೋಣ. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡಿದಿವಲ್ಲ, 1ನೇ ಅಧ್ಯಾಯದಲ್ಲಿ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 9ನೇ ವಾಕ್ಯ ಹೋದ್ರಿ. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿದ್ದಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇನ್ನೊಮ್ಮೆ ಓದಾದ್ರೆ 8ನೇ ವಾಕ್ಯದಿಂದ, ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ
ಚಿನ್ನದ ಧೂಪಾರತಿಗಳು ಇದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಯಾರು ಯಜ್ಞಾರ್ಪಿತನಾದದ್ದು ಯಾವುದು? ನಮ್ಮ ಕರ್ತನು ಯೇಸು ಯಜ್ಞಾರ್ಪಿತನಾದನು. ಮೋಶೆ ಯಾವ ಕುರಿಯ ಬಗ್ಗೆ ಹೇಳಿದನೋ ಅದೇ ಕುರಿಯನ್ನು ಯೋಹಾನು ಸೂಚಿಸುತ್ತಾನೆ. ಆ ಕುರಿಯಾಗಿದ್ದ ಕ್ರಿಸ್ತನು ಕೊಯ್ಯಲ್ಪಟ್ಟನು. ಅದರ 6ನೇ ವಾಕ್ಯ ಹೋದಮ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ಒಂದು ಪರಲೋಕದಲ್ಲಿ ನೋಡ್ತಾ ಇರೋ ಒಂದು ದೃಶ್ಯ ಇದು. ಯೋಹಾನನು ಪರಲೋಕದಲ್ಲಿ ನೋಡ್ತಾ ಇರೋ ದರ್ಶನ ಇದು. ಆ ದರ್ಶನದಲ್ಲೇ ಒಂದು ಕುರಿಯು ಪರಲೋಕದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದಾಗಿ ಯೋಹಾನಿಗೆ ಕಾಣಿಸುತ್ತದೆ. ಆ ಕುರಿ ಯಾವುದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಯ್ಯಲ್ಪಟ್ಟ ಕುರಿಮರಿಯಾಗಿ ಪರಲೋಕದಲ್ಲಿ ಕಾಣಲ್ಪಡ್ತಾ ಇದ್ದಾನೆ. ಯಾರಿಗಾಗಿ ಕೊಯ್ಯಲ್ಪಟ್ಟನು? ನಮಗೋಸ್ಕರ ನಮ್ಮೆಲ್ಲರ ಪಾಪಗಳ ದಂಡನೆಯನ್ನು ಆತನು ವಹಿಸಿಕೊಂಡವನಾಗಿ ನಮಗೆ ದೇವರ ಮಕ್ಕಳೆಂಬ ಹೆಸರನ್ನು ಕೊಡೋದಕ್ಕಾಗಿ, ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಯೋಗ್ಯರನ್ನಾಗಿ ಮಾಡೋದಕ್ಕಾಗಿ ಆ ಕುರಿಯು ಕೊಯ್ಯಲ್ಪಟ್ಟದೆ. ಪ್ರೈಸ್ ದಿ ಲಾರ್ಡ್, ಸ್ತೋತ್ರಂ. ಪರಲೋಕದಲ್ಲಿ ಒಂದು ಹಾಡು ಕೇಳ್ತಾ ಇದೆ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ. ಓದ ಮಗಟೆ ಓದೋದನ್ನ. ನೀನು ಯಜ್ಞಾರ್ಪಿತನಾಗಿ, ಎಲ್ಲರೂ ಗಮನಿಸಬೇಕು, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ, ಯಾರು? ಸಕಲ ಕುಲ ಭಾಷೆ ಪ್ರಜೆ ಜನಾಂಗದವರಿಂದ ಮನುಷ್ಯರನ್ನ ದೇವರಿಗಾಗಿ ಕೊಂಡುಕೊಂಡನು. ಅವರನ್ನು ಪ್ರೈಸ್ ದಿ ಲಾರ್ಡ್. ಒಂದು ಆತ್ಮೀಯ ಸತ್ಯ, ಒಂದು ದೊಡ್ಡ ಆತ್ಮೀಯ ಸತ್ಯಾರ್ಥ ಇಲ್ಲಿ ಅಡಕವಾಗಿದೆ. ಇಸ್ರಾಯೇಲರಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಮೋಶೆಯ ಮುಖಾಂತರ ದೇವರು ಆಜ್ಞಾಪಿಸಿದಾಗ ಅನ್ಯನೊಬ್ಬನು ಅದರಲ್ಲಿ ಭಾಗವಹಿಸಬಾರದು, ಅನ್ಯನೊಬ್ಬನು ಅದರಲ್ಲಿ ತಿನ್ನಬಾರದು, ಅನ್ಯನೊಬ್ಬನು ಅದರಲ್ಲಿ ಮುಟ್ಟಬಾರದು, ಅನ್ಯನೊಬ್ಬನಿಗೂ ಅದರಲ್ಲಿ ಸೇರ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಇಲ್ಲಿ ಯಜ್ಞಾರ್ಪಣಾದ ಯೇಸುವಿನ ರಕ್ತದಿಂದ ಯಾರೆಲ್ಲ ಬರ್ಬೋದು? ಸಕಲ ಕುಲ ಭಾಷೆ ಪ್ರಜೆ ಜನಾಂಗದಿಂದ ಮನುಷ್ಯರನ್ನ ಪ್ರತಿ ಯಾವ ಜನಾಂಗ ಕುಲ ಭಾಷೆ ಆದ್ರೂ ಪರವಾಗಿಲ್ಲ, ಮನುಷ್ಯರನ್ನ ದೇವರಿಗಾಗಿ ಕೊಂಡುಕೊಂಡಿದ್ದಾನೆ. ಆ ರಕ್ತದಿಂದ. ಯಾವ ರಕ್ತದಿಂದ? ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದ. ಪ್ರೈಸ್ ದಿ ಲಾರ್ಡ್. ಈ ಯಜ್ಞದ ಕುರಿಯಾದ ಆತನ ಬಲದಿಂದ ನಮಗೆ ಸೈತಾನನ ಮೇಲೆ ಜಯವನ್ನು ಕೊಟ್ಟಿದ್ದಾನೆ, ನಮಗೆ ದುಷ್ಟ ಶಕ್ತಿಗಳ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈಗ ಇಸ್ರಾಯೇಲರಲ್ಲ ದೇವರ ಜನ, ನಾವೇ ದೇವರ ಜನರಾಗಿದ್ದೇವೆ. ದೇವರ ಸಭೆ ಇಸ್ರಾಯೇಲ್ ಅಲ್ಲ. ಈಗ ಇಸ್ರಾಯೇಲ್ ಇನ್ನು ಶಿಕ್ಷೆ ಅನುಭವಿಸ್ಬೇಕು. ಈಗ ಜಯ ಹೊಂದ್ತಾ ಇದ್ದಾರೆ, ನಾಳೆ ಶಿಕ್ಷೆ ಅನುಭವಿಸು, ಆಮೇಲೆ ಅವ್ರನ್ನ ಮಾನಸಾಂತರ ಪಡಿಸಿ ಯೇಸುವನ್ನು ದೇವರಾಗಿ ಅಂಗೀಕರಿಸಿಕೊಂಡ ಮೇಲೆ ಅವ್ರನ್ನ ಮತ್ತೆ ಪರಲೋಕ ಸೇರಿಸ್ಕೊಳ್ತಾನೆ, ಅದು ಆಮೇಲೆ. ಆದ್ರೆ ಈಗ ದೇವರ ಸಭೆ ನಾವೇ ಆಗಿದ್ದೇವೆ, ಮೊದಲಗತ್ತಿ ನಾವೇ ಆಗಿದ್ದೇವೆ. 19ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ. ಗ್ಲೋರಿ ಟು ಗಾಡ್, ಹಲ್ಲೆಲೂಯಾ, ಸ್ತೋತ್ರ. 6-7 ವಾಕ್ಯ ಹೇಳು. 6-7. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹದ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆ. ಒಂದು ಶಬ್ದವು ನನಗೆ ಕೇಳಿಸಿತು. ಅದು ಎಲ್ಲಿ ಕೇಳ್ತಾ ಇದೆ? ಪರಲೋಕದಲ್ಲಿ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಓದ್ತಾ ಇದ್ದು ಪರಲೋಕದಲ್ಲಿ ನಡೀತಾ ಇರೋ ಒಂದು ಸಂಭವ ಇದು. ಪರಲೋಕದಲ್ಲಿ ನಡೀತಿರುವಂತ ಘಟನೆ. ಯೋಹಾನ್ ನೋಡ್ತಾ ಇರುವಾಗ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹದ ಘೋಷಣದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಒಂದು ಶಬ್ದವು ನನಗೆ ಕೇಳಿಸಿತು. ಅದು ಹಲ್ಲೆಲೂಯಾ. ಬರ್ದಿರೋದು ಹೆಂಗ ಓದಬೇಕಂತೆ? ಅದು ಹಲ್ಲೆಲೂಯಾ. ಹಲ್ಲೆಲೂಯಾ. ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಯಾರು ಯಜ್ಞದ ಕುರಿ? ಪಸ್ಕದ ಹಬ್ಬ. ನಮಗೊಂದು ಕುರಿ ಅದೇ, ಪಸ್ಕ ಹಬ್ಬದ ಕುರಿ ಇದೆ ಅಂತ ಹೇಳಿದ್ನಲ್ಲ, ಆ ಕೊಯ್ಯಲ್ಪಟ್ಟ ಕುರಿನೇ ಇದು. ಆ ಕುರಿಯ
ಕುರಿಯಾದಾತನ ವಿವಾಹ ಕಾಲ. ಪ್ರೈಸ್ ದಿ ಲಾರ್ಡ್. ಯಪ್ಪ, ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂದಿದೆ. ಆತನಿಗೆ ವಿವಾಹವಾಗುವ ಕನ್ಯೆ ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ತನ್ನನ್ನ ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ. ಅವಾಗ ಕನ್ಯೆ ಯಾರು? ಮೊದಲಿಗನೇ ಯಾರು? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪಸ್ಕಾ ಹಬ್ಬ ಆಚರಿಸೋರಲ್ಲ. ಪ್ರೈಸ್ ದಿ ಲಾರ್ಡ್. ಈಸ್ಟರ್ ಆಚರಿಸೋರಲ್ಲ. ಈಸ್ಟ್ರು ಮತ್ತೆ ಏನೇನೋ ಇದಾವಲ್ಲ, ಬೂದಿ ಬುಧವಾರ, ಇದೆಲ್ಲ ಅಲ್ಲ ಅಲ್ಲಿ ಬರೋದು. ಯಾರು? ಪ್ರೈಸ್ ದಿ ಲಾರ್ಡ್. ಯಜ್ಞದ ಕುರಿಯಾದಾತನ ಕನ್ನಿಕೆ, ವಿಶುದ್ಧಿಯನ್ನು ಕಾಪಾಡಿಕೊಂಡ ದೇವರ ಸಭೆ. ಪ್ರೈಸ್ ದಿ ಲಾರ್ಡ್. ವಿಶುದ್ಧಿ ಬಗ್ಗೆ ಹೇಳುವಾಗ ಎಲ್ಲರಿಗೂ ಸಿಟ್ಟು ಬರುತ್ತೆ, ಯಾರಿಗೂ ಹಿಡಿಸಲ್ಲ. ಬಟ್ ವಿಶುದ್ಧಿ ಇಲ್ಲದೆ ಅಲ್ಲಿಗೆ ಹೋಗಕ್ಕಾಗಲ್ಲ. ಸ್ತೋತ್ರ. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಗಣಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು. ಯಾರು ಆಕೆ? ಯಾರಾಕೆ? ಯಜ್ಞದ ಕುರಿಯಾದ ಆತನ ವಿವಾಹವಾಗಲಿಕ್ಕಿರುವಂತ ಕನ್ನಿಕೆ. ಅದು ಯಾರು? ದೇವರ ಸಭೆ. ನಾವು ದೇವರ ಮಕ್ಕಳು. ನಾವು ಪ್ರೈಸ್ ದಿ ಲಾರ್ಡ್. ಅವ್ರಿಗೆ ಏನು ಅಧಿಕಾರ ಏನು ಕೊಡೋಣವಾಯಿತು? ಪ್ರಕಾಶಮಾನವು ನಿರ್ಮಲವಾದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಅನುಗ್ರಹವಾಯಿತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿದನು. ಪ್ರೈಸ್ ದಿ ಲಾರ್ಡ್. ಅದು ಇನ್ನೊಂದು ದಿವಸ ನಾವು ಕಲಿಯೋಣ. ಆದ್ರೆ ಈ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಪ್ರೈಸ್ ದಿ ಲಾರ್ಡ್, ನಮಗೆ ಪಸ್ಕಾ ಹಬ್ಬ ಆಚರಿಸಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ನಾವು ಇಸ್ರಾಯೇಲರು ಅಲ್ಲವೇ ಅಲ್ಲ. ನಮಗೆ ಈಸ್ಟರ್ ಮಾಡ್ಲಿಕ್ಕೆ, ನಮಗೆ ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಾವು ಪ್ರೈಸ್ ದಿ ಲಾರ್ಡ್ ಇಸ್ರಾಯೇಲರು ಅಲ್ಲವೇ ಅಲ್ಲ. ಅಬ್ರಹಾಮನ ವಂಶದಲ್ಲಿ ಸೇರಿದವರಲ್ಲ. ಅನ್ಯರು, ಪರದೇಶಿಗಳಾಗಿದ್ದೆವು. ಆದ್ರೆ ನಾವು ಯಾವಾಗ ಪ್ರೈಸ್ ದಿ ಲಾರ್ಡ್ ದೇವರ ಮಕ್ಕಳು ಆದೆವು, ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡರೋ, ಅಂದ್ರೆ ಆತನ ಹೆಸರ ಮೇಲೆ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ಪುರುಷ ಸಂಕಲ್ಪದಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ನಾವು ದೇವರ ಮಕ್ಕಳಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ನಮಗೆ ಪಸ್ಕಾ ಆಚರಿಸೋದು ಬೇಕಾಗಿಲ್ಲ, ಹಬ್ಬ ಆಚರಿಸೋದು ಬೇಕಾಗಿಲ್ಲ, ಕ್ರಿಸ್ಮಸ್ ಆಚರಿಸೋದು ಬೇಕಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ನಮಗೆ ದೇವರ ಸಭೆಗೆ, ವಿಶುದ್ಧ ದೇವರ ಸಭೆಗೆ ಯಾವ ಹಬ್ಬವನ್ನು ಕೊಟ್ಟಿಲ್ಲ. ಕೊಲೊಸ್ಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯದಿಂದ, ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ 40 ದಿವಸ ಉಪವಾಸ ಮಾಡಿದ್ದಾರೆ. ಮಾಂಸ ತಿನ್ನಬಾರದು, ಮೀನು ತಿನ್ನಬಾರದು, ಹುಳಿ ಇಲ್ಲದ ರೊಟ್ಟಿ ತಿನ್ನಬೇಕು, ಏನೇನೋ ತಿನ್ನಬೇಕು, ಏನೇನೋ ಆಚಾರಗಳೆಲ್ಲ ಮಾಡಿದ್ರು. ಇದು ಯಾವುದು ದೇವರ ಸಭೆಗೆ ಬರದಿಲ್ಲ, ದೇವರ ಸಭೆಗೆ ಹೇಳಿಲ್ಲ. ತಿಂದು ಕುಡಿಯುವ ವಿಷಯ ನಮಗೆ ವಿಷಯನೇ ಅಲ್ಲ. ಏನ್ ತಿನ್ನಬೇಕು, ಏನ್ ಕುಡಿಬೇಕು ಅವರವ್ರಿಗೆ ಬಿಟ್ಟಿದ್ದು. ತಿಂದು ಕುಡಿಯುವ ವಿಷಯದಲ್ಲಿ ವಿಶುದ್ಧಿ ತರಬಾರದು. ಆಹಾರದ ವಿಷಯದಲ್ಲಿ ಸ್ತೋತ್ರ ಮಾಡಿ ತಿನ್ನಬೇಕಂತ ಅಷ್ಟೇ ದೇವರ ವಾಕ್ಯ ಇದೆ. ಮುಂದಿನ ವಾಕ್ಯ, ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವು ಮುಂದೆ ಬರಬೇಕಾಗಿದ್ದ ವಿಷಯಗಳ ಛಾಯೆಯಾಗಿದ್ದೇವೆ ಹೊರತು ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಸಬ್ಬತ್ತು ಸಹ, ಈಸ್ಟರ್ ಸಹ ಎಲ್ಲ ಬರಬೇಕಾದ ಕಾರ್ಯಗಳ ಛಾಯೆಯಾಗಿತ್ತು. ಪ್ರೈಸ್ ದಿ ಲಾರ್ಡ್. ಮತ್ತೆ ಈ ಡೌಟ್ ಬರುತ್ತೆ ಕೆಲವರೆಲ್ಲ, ಮಕ್ಕಳಿಗೆಲ್ಲ ಯಾರು ಕೇಳಿಲ್ಲ, ಇವರೆಲ್ಲ ನೋಡೇ ಇಲ್ಲ. ನಮ್ಮ ಮಕ್ಕಳಾಗಿದ್ರೆ ಕೇಳ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಮತ್ತೆ ಈಸ್ಟರ್ ದಿವಸ ಈ ಬಣ್ಣದ ಮೊಟ್ಟೆ ಎಲ್ಲ ಎಲ್ಲಿಂದ ಬರ್ತವೆ? ಈಸ್ಟರ್ ದಿವಸ ಈ ಬಣ್ಣದ ಮೊಟ್ಟೆಗಳು
ಏನೇನೋ ಇದಾವಲ್ಲ, ಕ್ರಿಸ್ಮಸ್ ದಿವಸ ಕ್ರಿಸ್ಮಸ್ ಟ್ರೀ, ಕ್ರಿಸ್ಮಸ್ ಸ್ಟಾರು, ಆಮೇಲೆ ಈಸ್ಟರ್ಗೆ ಮೊಟ್ಟೆ, ಇದೆಲ್ಲ ಎಲ್ಲಿಂದ ಬರ್ತವೆ? ಇದೆಲ್ಲ ವಿಗ್ರಹಾರಾಧನೆಯ ಛಾಯೆ ಅಷ್ಟೇ. ಅಲ್ಲಿ ವಿಗ್ರಹಾರಾಧನೆ ಮಾಡುವಾಗ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಇಲ್ಲಿ ತಗೊಂಡು ಬಂದಿದ್ದಾರೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಬಿಟ್ಟು ಬರಲಿಲ್ಲ, ಅದನ್ನು ತಗೊಂಡು ಬಂದರು. ಅನ್ಯ ಜನಗಳು ಯೇಸು ಕ್ರಿಸ್ತನ ಕಡೆಗೆ ಬರುವಾಗ, ಸಭೆಗೆ ಬರುವಾಗ ಬಿಟ್ಟು ಬರಬೇಕಾದ ಬಹಳ ವಿಷಯಗಳಿದ್ದಾವೆ, ಅದನ್ನು ಹೇಳೋದೇ ಇಲ್ಲ. ಕೈ ಹಿಡ್ಕೊಂಡು ಸಿಕ್ಕಿದ್ದ ತಡ ಹಿಡ್ಕೊಂಡು ತಂದು ಮುಳುಗಿಸಿ ದೀಕ್ಷಾಸನ ಮಾಡಿಸಿ ನಮ್ಮ ಸಭೆ ಮೆಂಬರು ಅಂತ ಹೇಳ್ಕೊಂಡು ಕೂರಿಸಿಬಿಡ್ತಾರೆ ಹೊರತು ಅವ್ರಿಗೆ ಹೇಳಬೇಕಾದದನ್ನು ಹೇಳಲ್ಲ, ಕಲಿಸ್ಬೇಕಾದನ್ನು ಕಲಿಸಲ್ಲ. ಈಸ್ಟರ್ ಆಗಲಿ, ಮೊಟ್ಟೆ ಆಗಲಿ, ಕ್ರಿಸ್ಮಸ್ ಆಗಲಿ, ಟ್ರೀ ಆಗಲಿ, ಸೋದರ, ಆಮೇಲೆ ಫಾದರ್ ಆಗಲಿ, ಕ್ರಿಸ್ಮಸ್ ಫಾದರ್ ಆಗಲಿ, ಆಮೇಲೆ ಇನ್ನೊಂದು ಏನಿದಿಲ್ಲ, ಕ್ರಿಸ್ಮಸ್ ಫಾದರ್ ಡ್ರೆಸ್ ಹಾಕೊಂಡು ಬರೋದು, ಶಾಂತಾ ಕ್ರೋಸ್ ಆಗಿ, ಇದು ಯಾವುದು ದೇವರ ವಾಕ್ಯದಲ್ಲಿಯೂ ದೇವರ ಸಭೆಯಲ್ಲಿಯೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲದ ಕಾರ್ಯಗಳನ್ನು ಮಾಡುವುದು ಶಿಕ್ಷಾರ್ಹ ಅಪರಾಧಗಳಾಗಿದೆ. ವಿಗ್ರಹಾರಾಧನೆ, ಸೋದರ, ಕೊರಿಂಥ ಪತ್ರಿಕೆಯಲ್ಲಿ ನೋಡ್ತೇವೆ, ವಿಗ್ರಹಾರಾಧನೆಯ ಗೊಡವೆಯೂ ನಿಮ್ಮಲ್ಲಿರಬಾರ್ದು. ಪ್ರೈಸ್ ದಿ ಲಾರ್ಡ್. ವಿಗ್ರಹಾರಾಧನೆ ಗೊಡವೆಗೆ ಹೋಗ್ಬಿಡ್ರಿ, ಸುದ್ದಿಗೆ ಹೋಗ್ಬಿಡ್ರಿ. ಅನ್ಯ ಜನಗಳಾಗಿದ್ದಾಗ ವಿಗ್ರಹಾರಾಧನೆ ಮಾಡ್ತಾ ಇದ್ದದನ್ನೆಲ್ಲ ತಗೊಂಡು ಇಲ್ಲಿಗೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಸೋದರ, ಹೋದ್ರಿ ಮುಂದಿನ ವಾಕ್ಯ. ಕೆಲವರು ಅತಿ ವಿನಯದಲ್ಲಿಯೂ, ಕೆಲವರು ಅತಿ ವಿನಯದಲ್ಲಿಯೂ, ದೇವದೂತರ ಪೂಜೆಯಲ್ಲಿಯೂ, ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ದೇವದೂತರನ್ನು ಪೂಜೆ ಮಾಡ್ತಾರೆ, ಮರಿಯಳನ್ನು ಪೂಜೆ ಮಾಡ್ತಾರೆ, ಯೋಸೇಫನನ್ನು ಪೂಜೆ ಮಾಡ್ತಾರೆ, ಸಂತರನ್ನು ಪೂಜೆ ಮಾಡ್ತಾರೆ, ಶಿಷ್ಯರನ್ನು, ಅಪೊಸ್ತಲರನ್ನು ಪೂಜೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಮುಂದಿನ ವಾಕ್ಯ. ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಇವರು ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು, ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಅವಕಾಶ ಕೊಡಬೇಡ್ರಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ. ಆಮೇಲೆ ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ, ಪ್ರಾಪಂಚಿಕವಾದ ಬಾಲ ಬೋಧನೆಯ ವಿಷಯವಾಗಿ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತವಾದಂತ ಆಜ್ಞೆಗಳನ್ನು, ಆಶೆಗಳನ್ನು, ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ. ಅಂತ ಉಪದೇಶಗಳು ಸ್ವಕಲ್ಪಿತಾಚಾರವನ್ನು, ಅತಿ ವಿನಯವನ್ನು, ಸ್ವಕಲ್ಪಿತಾಚಾರವನ್ನ, ಅತಿ ವಿನಯವನ್ನ, ದೇಹ ದಂಡನೆಯನ್ನ ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತವೆ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. 40 ದಿವಸ ಉಪವಾಸ ಮಾಡಿದ್ದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಅದೆಲ್ಲ ಇಲ್ಲಿ ನಿಮಗೆ ಗೊತ್ತಾಗಲ್ಲ, ಅದೆಲ್ಲ ಕೇರಳ ಕಡೆ, ತಮಿಳುನಾಡು ಕಡೆ ಎಲ್ಲ ಹೋದ್ರೆ ಗೊತ್ತಾಗುತ್ತೆ. ಇಲ್ಲಿ ಇದೆ, ಇಲ್ಲಿ ಪ್ರೈಸ್ ದಿ ಲಾರ್ಡ್. ಸಹೋದರ, ನೋಯಂಬೋ ಏನು, ಅದಕ್ಕೆ ಏನಂತಾರೆ ತಮಿಳಲ್ಲಿ, ಏನಂತಾರೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಸಹೋದರ, 40 days ಫಾಸ್ಟಿಂಗ್ ಎಲ್ಲ ಮಾಡ್ತಾರಲ್ಲ, ಗೊತ್ತಾಗಲಿಲ್ಲ. ನೋಂಬು ಈ ನೋಂಬೆಲ್ಲ ಮಾಡಿದ್ದು ಎದಕ್ಕೆ ಬಂತು? ಪ್ರೈಸ್ ದಿ ಲಾರ್ಡ್. ಸಹೋದರ, ಇದೆಲ್ಲ ಬರೀ ಮನುಷ್ಯರನ್ನ ವಂಚಿಸೋದಕ್ಕಾಗಿ, ಅತಿಭಕ್ತಿಯನ್ನು ತೋರಿಸೋದಕ್ಕಾಗಿ, ತಾವೇನೋ ಶ್ರೇಷ್ಠ ಅಂತ ಅನಿಸ್ಕೊಳ್ಳೋದಕ್ಕೋಸ್ಕರ, ಏನೋ ಇಲ್ಲಿ ಏನೋ ಮಹತ್ವ ಇದೆ ಅನ್ನೋದನ್ನು ತೋರಿಸ್ಕೊಳ್ಳಾಕ. ಪ್ರೈಸ್ ದಿ ಲಾರ್ಡ್. ಏನ್ ಹೇಳ್ತದೆ ವಾಕ್ಯ? ಏನ್ ಹೇಳ್ತದೆ ಕೊನೆ ವಾಕ್ಯ? ನಮ್ಮ ಹೋದಮ್ಮ, ಅಂಥ ಉಪದೇಶಗಳು ಸ್ವಕಲ್ಪಿತಾಚಾರವನ್ನು, ಅತಿ ವಿನಯನ್ನು, ದೇಹ ದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳೋದಲ್ಲದೆ ಈ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ.
ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಬಾತು ಹೆಚ್ಚು, ಇದೆಲ್ಲ ಮುಚ್ಚಿ ಇಟ್ಬಿಟ್ಟು ಜನರಿಗೆ ಸುಮ್ಮನೆ ಅದನ್ನ ತಗೊಂಡ್ ಬಾ, ಇದನ್ನ ಗರಿ ಹಿಡ್ಕೊಂಡು ಬಾ, ಎಣ್ಣೆ ಹಿಡ್ಕೊಂಡು ಬಾ, ದೀಪ ಹಿಡ್ಕೊಂಡು ಬಾ, ಮೇಣಬತ್ತಿ ತಗೊಂಡು ಬಾ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ನಾವು ನಾವೆಲ್ಲ ಯಾರಾಗಿದ್ದೆವು? ಅಪರಾಧಿಗಳು, ದೇಹದಂಡನೆಯನ್ನು ಅನುಭವಿಸುವವರು, ಶಿಕ್ಷೆಗೊಳಗಾದವರು. ಪ್ರೈಸ್ ದಿ ಲಾರ್ಡ್. ಕೈ ಬಿಡಲ್ಪಟ್ಟವರು. ಸ್ತೋತ್ರ. ಎಫೆಸ ಪತ್ರಿಕೆಯಲ್ಲಿ ಬಹಳ ಚೆನ್ನಾಗಿ ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ನಾವು ಅಬ್ರಹಾಮನ ವಂಶದಲ್ಲಿ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ಆಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಅದನ್ನು ಓದಿ ಮುಗಿಸ್ತೇನೆ. ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯದಿಂದ 11. ಎಫೆಸಿಯನ್ಸ್ 2:11. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ನಾವು ಯಾರಾಗಿದ್ದೆವು? ನಮಗೂ ಇವರಿಗೂ ಯಾವ ಸಂಬಂಧನೂ ಇರಲಿಲ್ಲ. ನಾವು ಜನ್ಮದಿಂದಲೇ ಅನ್ಯ ಜನರಾಗಿದ್ದೀವಿ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರು ಅಂತ ಹೇಳ್ತಾರೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಗಳ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನ ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಆಗಿದ್ದೀರಿ ಎಂಬುದನ್ನ ಜ್ಞಾಪಕ ಮಾಡಿಕೊಂಡ್ರಿ. ಮರಿಬಾರದು ಇದನ್ನ. ನಾವ್ ಯಾರಾಗಿದ್ದೀವೋ? ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಮರೆತು ಬಿಟ್ಟಿದ್ದಾರೆ. ಇದೆಲ್ಲ ಸೋದರ ಕರ್ನಾಟಕದಲ್ಲಿ ಈ ಭಾಗದಲ್ಲೆಲ್ಲ ಬಹಳ ಕಡಿಮೆ ಇದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಕೇರಳ ಕಡೆ ಹೋಗ್ಬೇಕು. ಒಂದು ಗುಂಪಿನವ್ರು ಹೇಳ್ತಾರೆ ನಾವು ಹೆಂಗಳಾರ ಏನು ಹೇಳ್ತಾರಲ್ಲ, ನಾವು ಅಂತ್ಯೋಕ್ಯದಿಂದ ಬಂದವರು. ಇನ್ನೊಂದು ಗುಂಪಿನವ್ರು ಇರ್ತಾರೆ ನಾವು ಕನಾಯದವರು. ಪ್ರೈಸ್ ದಿ ಲಾರ್ಡ್. ನಾವು ಕನಾಯದವರು, ನಾವು ಶ್ರೇಷ್ಠರು, ನಾವು ಅಂತ್ಯೋಕ್ಯದಿಂದ ಬಂದವರು. ಪ್ರೈಸ್ ದಿ ಲಾರ್ಡ್. ಏನೂ ಇಲ್ಲ, ಎಲ್ಲ ಬರಿ ಬಂಡಲು, ಸುಳ್ಳು. ಸ್ತೋತ್ರ. ಶ್ರೇಷ್ಠ ಕುಲದವರು, ಶ್ರೇಷ್ಠ. ಇಲ್ಲಿ ಹೇಳ್ತಾರೆ, ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲೇ ಯಾವ ನಿರೀಕ್ಷೆ ಇಲ್ಲದವರು. ಆಮೇಲೆ ದೇವರನ್ನ ಅರಿಯದವರು, ಕಣ್ಣಿಗೆ ಕಂಡದನ್ನೆಲ್ಲ ದೇವರಂತ ಹೊತ್ತುಕೊಂಡು ತಿರುಗಿದವರು, ಕಣ್ಣಿಗೆ ಕಂಡದ್ದು ದೇವರದ್ದು ಫೋಟೋ ಎಲ್ಲ ಮೈ ಮೇಲೆ ಚಾಪ ಹಾಕಿಸ್ಕೊಂಡವರು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಹೇಗೆ ಬಂದೆವು? ಯೇಸುವಿನ ರಕ್ತದ ಮೂಲಕ ಸಮೀಪಸ್ಥರಾದೆವು. ಆತನ ರಕ್ತದ ಮೂಲಕ ಸಮೀಪ ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದಂತ ಆತನೇ ನಮಗೆ ಸಮಾಧಾನಕರ್ತನಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸುವುದರಲ್ಲಿ ವಿಧಿ ರೂಪವಾಗಿದ್ದ ಆಜ್ಞೆಗಳನ್ನ ಧರ್ಮಶಾಸ್ತ್ರ ತೆಗೆದು ಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನ ಕೆಡವಿ ಹಾಕಿದನು. ನಾವು ಧರ್ಮಶಾಸ್ತ್ರ ಪ್ರಕಾರ ದೇವರನ್ನ ಆರಾಧಿಸುವವರಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಧರ್ಮಶಾಸ್ತ್ರ ಪ್ರಕಾರ ದೇವರನ್ನ ಆರಾಧಿಸುವವರಲ್ಲ. ನಾವು ಆತ್ಮಭರಿತರಾಗಿ ಪವಿತ್ರಾತ್ಮನು ಕೊಡುವ ನುಡಿಗಳಿಂದ ದೇವರನ್ನ ಆರಾಧಿಸಬೇಕಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಸೋದರ, ಇದೆಲ್ಲ ಇನ್ನೂ ತುಂಬ ಕಲೀಲಿಕ್ಕಿದೆ. ಬರೆಯಲ್ಪಟ್ಟಂತ ಶಾಸನವು ಮರಣವನ್ನುಂಟು ಮಾಡುತ್ತದೆ, ಆದರೆ ಆತ್ಮನಿಂದ ಕೊಡಲ್ಪಟ್ಟ ಶಾಸನವು ಜೀವವನ್ನುಂಟು ಮಾಡುತ್ತದೆ. ನಮ್ಮಲ್ಲಿ ಜೀವ ಪ್ರಸರಿಸುತ್ತದೆ, ಅವರಲ್ಲಿ ನ್ಯಾಯ ತೀರ್ಪು ಪ್ರಸರಿಸುತ್ತದೆ. ಆದ್ದರಿಂದ ಭಯಪಡುವವರಾಗಿ ದೇವರನ್ನ ಆರಾಧಿಸಬೇಕು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಕೊಟ್ಟಂತ ಈ ಭಾಗ್ಯಕರವಾದ ಪದವಿಗಾಗಿ ಕೀರ್ತನೆಗಾರನ ಏನು ಹೇಳಿದನು? 40ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಏನು ನೋಡಿದೆವು? ಬೇಗ ಹೋದ್ರಿ. ನಾಶನ ಗುಂಡಿಯೊಳಗಿಂದ ಆತನನ್ನು ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ಎತ್ತಿದನು, ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸಿದನು, ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನ ಕೊಟ್ಟನು. ಅದು ನಮ್ಮ ದೇವರ ಸ್ತೋತ್ರವೇ. ಕಣ್ಣುಗಳನ್ನು ಮುಚ್ಚುವ, ಪ್ರಾರ್ಥಿಸುವ. ಪರಿಶುದ್ಧನಾದ ಕರ್ತನೆ, ಮತ್ತೊಂದು ಆವೃತ್ತಿನ ಪಾದರ ಬಳಿಯಲ್ಲಿ ಸೇರಿರುವಂತೆ ನಿನ್ನ ಸ್ತುತಿಸಂದು ಕೊಂಡಾಡುವುದು ಆರಾಧಿಸುವಂತೆ ನಮ್ಮ ಕೊಟ್ಟಂತ ಭಾಗ್ಯಕರವಾದ ಪದವಿಗಾಗಿ ಸ್ತೋತ್ರ. ಅನ್ಯರು, ಪರದೇಶಿಗಳು, ದೋಷಿಗಳು ಆಗಿದ್ದ ನಮ್ಮನ್ನ ಪ್ರೀತಿಸಿ ಕರುಣಿಸಿ ನಮ್ಮ ಮೇಲೆ ದಯ ತೋರಿ ನಿನ್ನ ಪುತ್ರ ಮುಖಾಂತರ, ಯೇಸುವಿನ ರಕ್ತ ಮುಖಾಂತರ ನಮ್ಮನ್ನು ಕೊಂಡುಕೊಂಡದಕ್ಕಾಗಿ, ನಮ್ಮನ್ನು ಕರ್ತನೆ ವಿಮೋಚಿಸದಕ್ಕಾಗಿ ನಾವು ಮತ್ತು ನಿನಗೆ ಸ್ತೋತ್ರ ಮಾಡೋರಾಯ್ತು. ನಿನ್ನ ಕೃಪೆ ನಮ್ಮ ಮೇಲೆ ತೋರಿಸದಕ್ಕಾಗಿ ಸ್ತೋತ್ರ. ಅಯುಗ್ಯರಾದ ನಮ್ಮನ್ನ ಕರ್ತನೆ, ನೀನು ಕರ್ತನೆ ಮಕ್ಕಳನ್ನಾಗಿ ಮಾರ್ಪಡಿಸಿದ ನಿನ್ನ ಕೃಪೆಗಾಗಿ ನಾವು ಮತ್ತು ನಿನಗೆ ಸ್ತೋತ್ರ ಮಾಡ್ತೀವಿ.
ಈ ಕೃಪೆಯನ್ನು ಕರ್ತನೆ ಮರೆತು ಬಿಡದೆ, ಈ ಕೃಪೆಯಲ್ಲಿ ಕರ್ತನೆ ನೆಲೆಗೊಂಡವರಾಗಿ, ಈ ಕೃಪೆಯಲ್ಲಿ ನಿಂತವರಾಗಿ ಕರ್ತನೆ ನೀ ನಮ್ಮಲ್ಲಿ ತಂದ ಬದಲಾವಣೆಗಳಿಗೆ ತಕ್ಕಂತೆ ನಿನ್ನನ್ನು ಆರಾಧಿಸೋರಾಗಿ, ನಿನ್ನನ್ನು ಮಹಿಮೆಪಡಿಸೋರಾಗಿ, ನಿನಗೆ ಸಾಕ್ಷಿಗಳಾಗಿ ನಡ್ಕೊಳ್ಳುವಂತೆ ನಮಗೆ ಸಹಾಯ ಮಾಡು. ಕೃಪೆಯಲ್ಲಿ ಮತ್ತು ನಮ್ಮ ನೆಲೆಗೊಳಿಸು. ಯೇಸುವಿನ ನಾಮದಲ್ಲಿ ಬಿಡುಕೊಳ್ತೀವಿ ನಮ್ಮ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮಕ್ಕೆ ಎನ್ನುತ್ತೀವಿ. ನಮ್ಮೆಲ್ಲರ ಸಂಗಡ, ಲೋಕೋಟಾಗಿರೋದೆಲ್ಲ ವಿಶ್ವದ ಸಂಗಡ ಈಗಲೂ ಸದಾ ಕಾಲ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ.